యేసయ్యా 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 యేసయ్యಾ ರಾತ್ರಿಯಲ್ಲಿರುವ ಭಯಕ್ಕೂ ಹಗಲಲ್ಲಿ ಹಾರುವ ಬಾಣಕ್ಕೂ ഇരുಳಲ್ಲಿ ಸಂಚರಿಸುವ ವಿಪತ್ತಿಗೂ ದಿನದಲ್ಲಿ ಬರುವ ವ್ಯಾಧಿಗೂ ನಾ ಭಯ ಪಡೆನು ನಾ ಹೆದರೆನು ಯೆಹೋವ ರಾಫಾ ನನ್ನ ಜೊತೆ ನೀನೇ ನಾ ಭಯ ಪಡೆನು ನಾ ಹೆದರೆನು ಯೆಹೋವ ರಾಫಾ ನನ್ನ ಜೊತೆ ನೀನೇ యేసయ్యಾ 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 యేసయ్ಯಾ ಸಾವಿರ ಜನರು ಸತ್ತು ಬಿದ್ದರು 10,000 ಜನರು ಸುತ್ತಲಿದ್ದರು ಅಂಧಕಾರವು ನನ್ನ ಆವರಿಸಿದರು ಮರಣ ಭಯವು ನನ್ನ ಬಾಧಿಸಿದರು ನಾ ಭಯ ಪಡೆನು ನಾ ಹೆದರೆನು ಯೆಹೋವ ನೀಸಿ ನನ್ನ ಜೊತೆ ನೀನೇ ನಾ ಭಯ ಪಡೆನು ನಾ ಹೆದರೆನು ಯೆಹೋವ ನೀಸಿ ನನ್ನ ಜೊತೆ ನೀನೇ యేసయ్యಾ యేసయ్యಾ యేసయ్యా యేసయ్ಯಾ ನಿನ್ನ ಪ್ರೀತಿಸಿದವರನ್ನು ತಪ್ಪಿಸುವಾತನೇ ನಿನ್ನ ಅರಿತವರನ್ನು ಘನಪಡಿಸುವಾತನೇ ನಿನ್ನ ಪ್ರೀತಿಸಿದವರನ್ನು ತಪ್ಪಿಸುವಾತನೇ ನಿನ್ನ ಅರಿತವರನ್ನು ಘನಪಡಿಸುವಾತನೇ ನನ್ನ ಯುದ್ಧವ ಜಯಿಸಿ ಮೇಲಕ್ಕೆತ್ತುವಾತನೇ ಕೃಪೆಯಿಂದ ಕೃಪೆಯನ್ನು ತೋರಿಸುವಾತನೇ ನನ್ನ ಯುದ್ಧವ ಜಯಿಸಿ ಮೇಲಕ್ಕೆತ್ತುವಾತನೇ ಕೃಪೆಯಿಂದ ಕೃಪೆಯನ್ನು ತೋರಿಸುವಾತನೇ యేసయ్యా 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 నా భయ పడెను నా ಹೆದರೆನು ಯೆಹೋವ ಶಾಲೋಮ್ ನನ್ನ ಜೊತೆ ನೀನೇ. ನಾವು ನೋಡಿರೋದು ಏನಂತ ಹೇಳಿದ್ರೆ ಪವಿತ್ರಾತ್ಮನ 7ನೇ ಸಹಾಯ. ಬಟ್ ಸ್ಪೆಷಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ 8 ಸಹಾಯಗಳು ಇದೆ. ಅದರಲ್ಲಿ ನಾವು 7 ಸಹಾಯವನ್ನು ಕಳೆದ ಭಾಗದಲ್ಲಿ ನೋಡಿದ್ರೆ ನಮಗೋಸ್ಕರ ಮಧ್ಯಸ್ಥಿಗೆ ವಹಿಸಿ ನಮಗೋಸ್ಕರ ನಮಗೆ ಪ್ರಾರ್ಥನೆ ಮಾಡೋದು ಹೇಗೆ ಅಂತ ಗೊತ್ತಾಗದಲ್ಲಿರೋ ಸಂದರ್ಭದಲ್ಲಿ, ಪ್ರಾರ್ಥನೆಗೆ ನಮಗೆ ಉತ್ತರ ಸಿಕ್ಕದಲ್ಲಿ ಇರೋ ಸಂದರ್ಭದಲ್ಲಿ ನಮಗೋಸ್ಕರ ಪ್ರಾರ್ಥನೆ, ಅದು ಸೈಲೆಂಟ್ ಆಗಿ ಪ್ರಾರ್ಥನೆ ನಮಗೋಸ್ಕರ ಮಾಡುವಂತ ಪವಿತ್ರಾತ್ಮನು. ಈ ಪವಿತ್ರಾತ್ಮನ ವಿಷಯದಲ್ಲಿ ಕಳೆದ ಭಾಗದಲ್ಲಿ 2 ನೋಡಿದೆವು. ಒಂದು ಮತ್ತಾಯನ ಬರೆಸುವಾದ 10ನೇ 20ನೇ ವಾಕ್ಯದಲ್ಲಿ ದೇವರ ಆತ್ಮನು, ಈ ಪವಿತ್ರಾತ್ಮನ ನಾವು ನೋಡಿದ್ವಿ. ಅದೇ ರೀತಿಯಲ್ಲಿ ಗಲಾತ್ಯರು ಬರೆದ ಪತ್ರಿಕೆ 4ನೇ 6ನೇ ವಾಕ್ಯದಲ್ಲಿ ಪುತ್ರನ ಆತ್ಮನ, ಅಂದ್ರೆ ನಥಿಂಗ್ ಬಟ್ ಈ ಪಿತಾ ಪುತ್ರ ಪವಿತ್ರಾತ್ಮನ ಅಂತ ಹೇಳಿದ್ರೆ ಬೇರೆ ಬೇರೆ ಅಲ್ಲ. ಅದು ನಮಗೆಲ್ಲವರಿಗೆ ನಮ್ಮ ರಕ್ಷಣೆಗೋಸ್ಕರ, ನಮ್ಮ ರಕ್ಷೆಗೋಸ್ಕರ, ಇಲ್ಲಾಂದ್ರೆ ನಾವು ಪಾಪದ ಮಾರ್ಗದಲ್ಲಿ ಹೋಗದಲ್ಲಿರೋದಕ್ಕೋಸ್ಕರವನ್ನೇ ಸದಾಕಾಲವನ್ನು ನಮಗೆ ಕೊಟ್ಟಂತ ದೇವರ ಆತ್ಮನು. ಇಲ್ಲಿ ನಾವು ಒಬ್ಬ ಆತ್ಮನನ್ನು ಹೊಂದಿದವರಾಗಿದ್ದೀರಿ ಅಂತ ಕಳೆದ ಭಾಗದಲ್ಲಿ ನೋಡಿದ್ವಿ.
ಅದೇ ರೀತಿಯಲ್ಲಿ ಹೇಳುವಾಗ ಏನಂತ ಹೇಳಿದ್ರೆ, ನಾವೆಲ್ಲವರು ಬೇರೆ ಬೇರೆ ದೇಹಗಳಿದ್ರು ಕೂಡ ನಮ್ಮಲ್ಲಿ ಇರುವ ಆತ್ಮನು ಒಬ್ಬನಾಗಿರೋದ್ರಿಂದ ಆ ಆತ್ಮನ ವಿಚಾರದಲ್ಲಿ ನಾವೆಲ್ಲ ಒಂದಾಗಿದ್ವಿ. ಇಲ್ಲಿ ನೋಡಿ, ಅದೇ ವಿಷಯದಲ್ಲಿ ನಾವು ಪ್ರಾರ್ಥನೆ ಅಂತ ವಿಷಯ ಹೇಳುವಾಗ ನಮಗೋಸ್ಕರ ಪ್ರಾರ್ಥನೆ ಮಾಡುವಂತ ಆ ಆ ಒಂದು ವಿಷಯದಲ್ಲಿ ನಾವು ಕಳೆದ ಭಾಗದಲ್ಲಿ ಆ ಕರ್ತನಾದ ಯೇಸು ಕ್ರಿಸ್ತನು ಮಾಡಿದಂತ ಪ್ರಾರ್ಥನೆ, ಅಂದ್ರೆ ಆ ಸಂದರ್ಭದಲ್ಲಿ ಗೆತ್ಸಮನೆ ತೋಟದಲ್ಲಿ ಆ ಸಂದರ್ಭದಲ್ಲಿ ಆ ತುಂಬಾ ನೋವು ಅನುಭವಿಸಿ ಮೂರನೇ ಸೇರಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗುವಾಗ ತುಂಬಾ ಮನೋವ್ಯಥೆಯಿಂದ ಹೆಚ್ಚು ಆಸಕ್ತಿ ಉಳ್ಳವನಾಗಿದೆ ದೇವರೇ ಹೆಂಗಾದ್ರು. ಆದ್ರೆ ದೇವರು ನಮ್ಮ ರಕ್ಷೆಗೋಸ್ಕರ ಆ ಪ್ರಾರ್ಥನೆಯನ್ನು ಕೇಳಲಿಲ್ಲ. ಆದ್ರೆ ನಮ್ಮ ಜೀವನದಲ್ಲಿ ಪವಿತ್ರಾತ್ಮನ ನಮಗೆ ಸಿಕ್ಕಾದ್ಮೇಲೆ ನಮ್ಮ ಪ್ರಾರ್ಥನೆ ಇದೇ ರೀತಿಯಲ್ಲಿ ಮನೋವ್ಯಥೆಯಿಂದ ಅತಿ ಹೆಚ್ಚಾಗಿ ಆಸಕ್ತಿ ಉಳ್ಳವರಾಗಿ ದೇವರ ಮೇಲೆ ಆಸಕ್ತಿ ಉಳ್ಳ ವ್ಯಕ್ತಿಗಳಾಗಿ ನಾವು ನಮಗೋಸ್ಕರ ಪ್ರಾರ್ಥನೆ ಮಾಡಬೇಕು ಅಂದ ವಿಷಯದಲ್ಲಿ ನಾವು ಕಳೆದ ಭಾಗದಲ್ಲಿ ನಿಲ್ಲಿಸಿದ್ವಿ. ಇವತ್ತು ಅದೇ ರೀತಿಯಲ್ಲಿ ಪವಿತ್ರಾತ್ಮನ ನಮಗೆ ಕೊಡುವಂತ 8ನೇ ಸಹಾಯ, ಅದು ಬೇರೆ ಯಾವುದೂ ಅಲ್ಲ, ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 26ನೇ ವಾಕ್ಯ. ಯೋಹಾನನು ಬರೆದ ಸುವಾರ್ತೆ 14:26ನೇ ವಾಕ್ಯ. ಈ ಮಾತುಗಳನ್ನು ನಾನು ಇನ್ನೂ ನಿಮ್ಮ ಬಳಿಯಲ್ಲಿರುವಾಗ ನಿಮಗೆ ಹೇಳಿದ್ದೇನೆ. ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿ ಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ನೋಡಿ, ಇಲ್ಲಿ ನಮಗೆ ಒಂದು ವಿಷಯ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಅಂದ್ರೆ ವಿಲ್ ಟೀಚ್ ಯು ಆಲ್ ಥಿಂಗ್ಸ್. ನಿಮಗೆ ಹೇಳಿ ಕೊಡ್ತಾರೆ, ಇಲ್ಲಾಂದ್ರೆ ನಿಮಗೆ ಓದಿಸುವಂತ, ಇಲ್ಲಾಂದ್ರೆ ಆ ಒಂದು ಏನ್ ಗೊತ್ತಾ, ಇಲ್ಲಿ ಉಪದೇಶ ಅಂತ ಹೇಳುವಾಗಲೂ ಆಸೆ ಸೇಮ್. ಯಾಕಂದ್ರೆ ಅದು ನಮಗೆ ಗೊತ್ತಿಲ್ಲದ ವಿಷಯ. ನಾವು ಹೇಗೆ ನಡಿಬೇಕು, ಹೇಗೆ ಜೀವಿಸಬೇಕು, ಯಾವ ರೀತಿಯಲ್ಲಿ ಇರಬೇಕು ಅಂತ ಲೆಕ್ಕದಲ್ಲಿ ನಮಗೆ ಉಪದೇಶಿಸಲಿಕ್ಕೋಸ್ಕರ ಸದಾ ಕಾಲವನ್ನು ಅದು ಏನಂತ ಹೇಳಿ, ತಂದೆ ಕಳಿಸಿಕೊಡುವ, ನನ್ನ ಹೆಸರಿನಲ್ಲಿ ತಂದೆ ಕಳಿಸಿಕೊಡುವ. ಈ NIV ವರ್ಷನಲ್ಲಿ ಎಲ್ಲ ಅಂತ ಹೇಳಿದ್ರೆ ದಿ ಅಡ್ವೊಕೇಟ್ ಅಂತ ಹೇಳಿರೋದು ಇಂಗ್ಲಿಷ್ ಅಲ್ಲಿ. ಈ ಅಡ್ವೊಕೇಟ್ ಕೆಲಸ ನಿಮಗೆ ಎಲ್ಲರಿಗೂ ಗೊತ್ತು. ಲಾಯರ್ ಕೆಲಸ ಏನಂತ ಹೇಳಿದ್ರೆ, ನಮ್ಮ ಕಕ್ಷಿ ಯಾರಿರ್ತಾರೋ ಅವರಿಗೆ ಪರವಾಗಿ ಜಡ್ಜ್ ಮುಂದೆ ನಿಲ್ಲುವ ವ್ಯಕ್ತಿ. ನಾವಲ್ಲಿ ಆರ್ಗ್ಯೂ ಮಾಡ್ತಾ ಇಲ್ಲ, ನಾವಲ್ಲಿ ಪ್ರಸ್ತಾವ ಪಡಿಸ್ತಾ ಇಲ್ಲ, ಬಟ್ ನಮಗೋಸ್ಕರ ರೆಪ್ರೆಸೆಂಟೇಟ್ ಮಾಡಿ ನಮ್ಮನ್ನ ಯಾವ ಕಷ್ಟದಲ್ಲಿ ಇಲ್ಲ ಯಾವುದಲ್ಲಿ ಸಿಗಾಕೊಂಡಿದೆ ಅದನ್ನ ಬಿಡಿಸಿಕೊಳ್ಳುವಂತ ಲಾಯರ್, ಅಡ್ವೊಕೇಟ್ ಅಂತ ಹೇಳಿ. ಇಲ್ಲಿ ದೇವರ ಆ ಒಂದು ವಿಷಯದಲ್ಲಿನೂ ಪವಿತ್ರಾತ್ಮನ ನಮಗೋಸ್ಕರ ನಮಗೆ ಏನ್ ಸಾಧ್ಯ ಆಗ್ತಾ ಇಲ್ಲ, ನಿಮ್ಗೆ ಏನ್ ಬೇಕಾಗಿರೋದು, ಅದಕ್ಕೋಸ್ಕರ ದೇವರ ಸಾನ್ನಿಧ್ಯದಲ್ಲಿ ಸಹಾಯಕನಾಗಿ ಅಡ್ವೊಕೇಟ್ ಆಗಿ ನಿಲ್ಲುವಂತ ಪವಿತ್ರಾತ್ಮನ ನಾವಿಲ್ಲಿ ನೋಡ್ತೀವಿ. ಇಲ್ಲಿ ಹೇಳುವಂತ ಹೇಳಿದ್ರೆ ವಿಲ್ ಟೀಚ್ ಯು ಆಲ್ ಥಿಂಗ್ಸ್ ಅಂತ ಹೇಳುವ. ನೋಡಿ, ಅದು ಮಾತ್ರ ಅಲ್ಲ, ಹೇಳಿಕೊಡ್ತೇನೆ ಮಾತ್ರ ಅಲ್ಲ, ಉಪದೇಶಿಸ್ತೇನೆ ಮಾತ್ರ ಅಲ್ಲ, ನಿಮಗೆ ಏನೇನು ನಾನು ಇಲ್ಲಿ ಭೂಮಿಯಲ್ಲಿ ನಾನು ಬದುಕಿರುವ ಸಂದರ್ಭದಲ್ಲಿ, ಇಲ್ಲಾಂದ್ರೆ ನಮಗೆ ಈಗ ಏನಿದೆ ಹೇಳಿ, ನಮ್ಮ ಮುಂದೆ ಇರುವಂತ ದೇವರ ವಾಕ್ಯದಲ್ಲಿ ಅದು ಏನೇನಿದೆ, ಯೇಸು ಕ್ರಿಸ್ತನಲ್ಲಿ ದೇವರ ವಾಕ್ಯದಲ್ಲಿ ಏನೇನಿದೆ ಅದೆಲ್ಲವನ್ನು ನಿಮಗೆ ಹೇಳಿದ್ದೇನೆಲ್ಲ ನಿಮ್ಮ ನೆನಪಿಗೆ ತರುವವನು ಯಾರು? ಈ ದೇವರ ಆತ್ಮನ, ಪವಿತ್ರಾತ್ಮನು. ನಾವು ಈಗ ಇವತ್ತು ಆಕ್ಚುಲಿ 97ನೇ ಭಾಗ. ಈಗ ನಾವು ಸ್ಟಾರ್ಟಿಂಗ್ ಇಂದ ನಾವು ಹೇಳ್ಕೊಂಡ್ ಬರ್ತಾ ಇರೋದು ಒಂದು ಸಂಗತಿ ಇದೆ, ಅದರಲ್ಲಿ ಎಲ್ಲ ಈ ಸಬ್ಜೆಕ್ಟ್ ಎಲ್ಲ ಬಂದಿದೆ. ನಮಗೆ ಏನೇನು ಹೇಳಿಕೊಟ್ಟು ಇಲ್ಲ ನೆನಪಿಗೆ ಬಂದಿರೋದು ವಿಷಯಗಳೆಲ್ಲ ಬಂದಿದೆ. ಅದರಲ್ಲಿ ಮೊದಲನೇದಾಗಿ ನೋಡುವಂತ ಹೇಳಿದೆ ಎಂಪವರ್ಮೆಂಟ್, ಇಲ್ಲಾಂದ್ರೆ ಒಂದು ಸಾಕ್ಷಿಯಾಗಿ ಜೀವನ ಹೇಗೆ ನಡೆಸಬೇಕು ಪವಿತ್ರಾತ್ಮ ನಾವು ನೋಡಿದ್ವಿ. ಅಪೊಸ್ತಲರ ಕೃತ್ಯಗಳು 1:8, 4ನೇ ಅಧ್ಯಾಯ 31 ಎಲ್ಲ ಇದೆ. ಎರಡನೇದಾಗಿ ಏನಂತ ಹೇಳಿದ್ರೆ, ನಾವು ತುಂಬಾ ದಿವಸ ತಗೊಂಡು ಧ್ಯಾನ ಮಾಡಿದಂತ ಕಾರ್ಯ, ಅದು ಯೋಹಾನನ ಬರೆದ ಸುವಾರ್ತೆ 16ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಏನು, ಲೋಕದ ಪಾಪಗಳು, ಪಾಪ, ನೀತಿ, ನ್ಯಾಯ ತೀರುವಿಕೆ, ಈ ವಿಷಯದಲ್ಲಿ ಲೋಕಕ್ಕೆ ಅರಿವನ್ನು ಉಂಟು ಮಾಡುವಂತ ಕೊಡುವಂತ ಪವಿತ್ರಾತ್ಮನು. ಸೊ ಇದು ನಾವು ನೋಡಾಯ್ತು. ಇನ್ನು 3ನೇ ವಿಷಯ ಏನಂತ ಹೇಳಿದ್ರೆ, ಸದಾ ಕಾಲವೂ ನಮ್ಮಲ್ಲಿ ಇದ್ದು ನಮ್ಮ ರಕ್ಷಣೆಗೆ ಆಧಾರವಾಗಿ ನಾವು ರಕ್ಷಣೆ ಹೊಂದಿದ್ವಿ, ತೀಕ್ಷ್ಣ ಸ್ನಾನ ತಗೊಂಡಿದ್ವಿ. ನಾವು ಕ್ರೈಸ್ತರಾಗಿ ಯೇಸು ಕ್ರಿಸ್ತನ ಹಿಂಬಾಲಿಸುವಂತ ಒಳ್ಳೆ ವ್ಯಕ್ತಿಗಳಾಗಿ ದೇವರಿಗೆ, ಈ ಪ್ರಾಪಂಚಕ್ಕೆ ಅಲ್ಲ, ದೇವರಿಗೆ, ದೇವರ ದೃಷ್ಟಿಯಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ನಾವು ಜೀವಿಸುವಾಗ ಪ್ರಾಪಂಚಿಕವಾಗಿರೋದು ಜೀವನದಲ್ಲಿ ಹಲವಾರು ಎಡವಟ್ಟುಗಳು, ಕೆಲಸಗಳು ಬರುತ್ತೆ, ಅನಾಹುತಗಳು ಬರುತ್ತೆ. ಇಲ್ಲಿ ಮಧ್ಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆದರೆ ಈ ರಕ್ಷಣೆಯ ಆಧಾರವಾಗಿ ಆ ರಕ್ಷಣೆ ಹೆಂಗೆ ಕಾಪಾಡಬೇಕು ಅಂತ ಹೇಳಿ
ನಮ್ಮ ಜೊತೆ ಇರುವಂತ, ನಮಗೆ ಹೇಳಿ ಕೊಡುವಂತ, ಕಲಿಸಿಕೊಡುವಂತ ಪವಿತ್ರಾತ್ಮನ ಗುರಿಂದ್ರ 6ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಡೀಟೇಲ್ ಆಗಿ ಆಮೇಲೆ ನೋಡೋಣ. ಅದೇ ರೀತಿಯಲ್ಲಿ 4ನೇ ವಿಷಯ ಏನಂತ ಹೇಳಿದ್ರೆ, ವಿಶ್ವಾಸಿಗಳನ್ನು ಕರ್ತನಾದ ಯೇಸು ಕ್ರಿಸ್ತನ ಭಾವಚಿತ್ರವನ್ನಾಗಿ, ದೇವರ ಮುಖ ನೋಡುವಾಗ ಏನ್ ದೇವ ಪ್ರಭಾವವನ್ನು ಅನ್ಸುತ್ತೋ ಅದೇ ರೀತಿಯಲ್ಲಿ ಕರ್ತ ಯೇಸುವಿನಲ್ಲಿ ರಕ್ಷಣೆ ಹೊಂದಿದ ಇಷ್ಟಸ್ನಾನ ತಗೊಂಡು ಜೀವಿಸುವ ಮಕ್ಕಳಲ್ಲಿ ಪವಿತ್ರಾತ್ಮನ ಪ್ರಭಾವವನ್ನು, ಪವಿತ್ರಾತ್ಮನ್ನೇ ಗರ್ಭಗುಡಿಯಾಗಿ ಹೃದಯದಲ್ಲಿ ಅದೇ ಆಲೋಚನೆಗಳಲ್ಲಿ ಜೀವಿಸುವ ವ್ಯಕ್ತಿಗಳಲ್ಲಿನೂ ಅದೇ ಪ್ರಭಾವನ, ದೇವರ ಪ್ರಭಾವವನ್ನು, ಕ್ರಿಸ್ತ ಯೇಸುವಿನಲ್ಲಿರುವಂತ ಆ ದೈವಿಕತ ಪ್ರಭಾವವನ್ನು ದೈವ ಮಕ್ಕಳಲ್ಲಿನೂ ಕಾಣಿಸುತ್ತೆ. ನಮಗೆಲ್ಲ ಗೊತ್ತಿರೋದಂತ ವಿಷಯ. ಕೆಲವೊಂದು ಮಕ್ಕಳನ್ನ ನೋಡಿದ್ರೆ ನೋಡಿ ಅಪ್ಪನ ತರ ಹಂಗೆ ಇದೆ, ಇಲ್ಲ ಅಮ್ಮನ ತರ ಹಂಗೆ ಇದೆ, ಹೆಂಗೆ ಹೇಳ್ತೀರಾ? ಅದು ಅವರಲ್ಲಿ ಇರೋದು, ತಂದೆ ತಾಯಿಗಳಲ್ಲಿ ಇರುವಂತ ಕೆಲವೊಂದು ಗುಣಭಾವಗಳಾಗಲಿ, ಶಾರೀರಿಕವಾಗಿರುವಂತ ವಿಷಯಗಳಾಗಲಿ ಆ ಮಕ್ಕಳಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಪ್ರಿಯ, ಇದಕ್ಕೇನೆ ನಾವು ಇದೇ ವಿಷಯದಲ್ಲಿನೇ ಪವಿತ್ರಾತ್ಮನ ನಮ್ಮ ಅಪ್ಪ ತಂದೆಯೇ ಅಂತ ಕರೆದು ನಮ್ಮ ದೇವರಿಗೆ ಕರೆಯುವಾಗ, ಇಲ್ಲದ್ರೆ ಕರ್ತನಾದ ಯೇಸು ಕ್ರಿಸ್ತನಿಂದ ನಾವು ಕರೆಯುವಾಗ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅದೇ ರೂಪ ಸಾದೃಶ್ಯ, ಅದೇ ಸ್ವಭಾವ ಸವಿಶೇಷಗಳು, ಆ ಪ್ರಭಾವವನ್ನು ನಿಜವಾಗಲೂ ನಮಗೆ ನಮ್ಮ ಒಳಗಡೆ ಇರುವಂತ ಪವಿತ್ರಾತ್ಮನಿಂದ ಪ್ರಕಟವಾಗಬೇಕು ಹೊರಗಡೆ. ಅದಕ್ಕೆ ನಮಗೆ ಸಹಾಯ ಮಾಡುವಂತ, ನಮಗೆ ಅದು ಹೇಗೆ ಅಂತ ಕಲಿಸಿಕೊಡುವಂತ ಪವಿತ್ರಾತ್ಮನು. 5ನೇ ವಿಷಯವಾಗಿ ಆತ್ಮೀಕ ವರಗಳು. ಇಲ್ಲಿ 4ನೇ ವಿಷಯದಲ್ಲಿ ಇನ್ನೊಂದು ವಿಷಯ ಇದೆ. ಹೇಗೆ ಅಂತ ಹೇಳಿದ್ರೆ, ಮತ್ತು ಪವಿತ್ರಾತ್ಮನ ಫಲಗಳು, ಆ ಫಲಗಳು ನಮ್ಮಲ್ಲಿ ಕಾಣಿಸ್ಬೇಕು. ಇದು ನಾವು ನೋಡಿದ್ವಿ. ಈ ಪವಿತ್ರಾತ್ಮನ ಫಲಗಳನ್ನು ನಮ್ಮಲ್ಲಿ ಒಂದು ವಿಶ್ವಾಸಿಯ ಜೀವನದಲ್ಲಿ ರಿಫ್ಲೆಕ್ಟ್ ಆಗಬೇಕು. ಅವಾಗ ದೇವರ ಮಕ್ಕಳಾಗಿ, ಮಗನಾಗಿ, ಮಗಳಾಗಿ ನಾವು ಮಾರ್ಪಡಿಸಿದ್ವಿ, ಪ್ರಾಪಂಚಿಕವಾಗಿ ಮನುಷ್ಯನಿಂದ ನಾವು ಸೆಪರೇಟ್ ಇದೀವಿ, ಆ ಒಂದು ಭಾವನೆ ಆಗಲಿ, ಭಾವಗಳಾಗಲಿ ನಮ್ಮ ಮುಖದಲ್ಲಿ, ನಮ್ಮ ಕಾರ್ಯದಲ್ಲಿ, ನಾವು ಮಾಡುವಂತ ಮಾತಾಡುವಂತ ಎಲ್ಲಾ ಕಾರ್ಯಗಳಲ್ಲಿನೂ ಅದು ರಿಫ್ಲೆಕ್ಟ್ ಆಗೋದು. ಇಲ್ಲಿ ನೋಡಿ, ಅದೇನ ಗಲಾತ್ಯರು ಬರೆದ ಪತ್ರಿಕೆ 5ನೇ 22, 23ನೇ ವಾಕ್ಯದಲ್ಲಿ ನಾವು ನೋಡಿ ಆ ಫಲಗಳು ಯಾವುದು ಅಂತ ನಾವು ನೋಡಿದ್ವಿ. 5ನೇದಾಗಿ ಆತ್ಮೀಕ ವರಗಳು ಹೇಗೆ ಪಡೆಯಬಹುದು, ಅದು ಯಾವುದು ಕೇಳಿ. 1 ಕೊರಿಂಥಿಯರ ಪತ್ರಿಕೆ 12ನೇ ಅಧ್ಯಾಯ 7 ಮತ್ತು 11 ವಾಕ್ಯದಲ್ಲಿ ಇರೋದು ವಿಷಯ ಅಂತ ಹೇಳಿದ್ರೆ, ಸಭೆಗೆ ನಾವು ರಕ್ಷಣೆ ಹೊಂದಿದ್ವಿ, ದೀಕ್ಷಾಸ್ನಾನ ತಗೊಂಡಿದ್ದೀವಿ, ದೇವರ ವಾಕ್ಯದಲ್ಲಿ, ದೇವರ ಅನ್ಯೋನ್ಯದಲ್ಲಿ ಇದ್ದೀವಿ. ಆದ್ರೆ ನಾವಿರುವಂತ ಸ್ಥಳೀಯ ಸಭೆಗಳಲ್ಲಿ ನಾವು ಆ ಆತ್ಮೀಕ ವರಗಳನ್ನು ಯಾವ ರೀತಿ ಸಭೆ ಅಭಿವೃದ್ಧಿಗಾಗಿ ಹೇಗೆ ನಾವು ಉಪಯೋಗ ಪಡಿಸ್ಬೋದು, ಇದನ್ನು ಪವಿತ್ರಾತ್ಮನ ಸಹಾಯ, ಇಲ್ಲ ಪವಿತ್ರಾತ್ಮನ ಮುಖಾಂತರ ನಮಗೆ ದೇವರು ತಿಳಿಸುವಂತ, അല്ലെങ്കിൽ ದೇವರ ವಾಕ್ಯದಿಂದ ತಿಳಿಯುವಂತ ವಿಷಯ. 6ನೇದಾಗಿ ನಾವು ಕಳೆದ 2 ಭಾಗ ಮುಂಚೆ ಹೇಳಿದ ವಿಷಯನೇ, ಅದೇನಂತ ಹೇಳಿದ್ರೆ ಇಂಟರ್ಸೆಷನ್, ಅಂದ್ರೆ ನಮಗೋಸ್ಕರ ಪವಿತ್ರಾತ್ಮನ ಹೇಗೆ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಶಕ್ತಿ. ಅದೇ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿನೂ ಪ್ರಾರ್ಥನೆ ಮಾಡೋದು ಹೇಗೆ, ಇಲ್ಲದ್ರೆ ಪ್ರಾರ್ಥನೆ ಮಾಡೋದಕ್ಕೆ ಶಕ್ತಿ ಇಲ್ಲದಲ್ಲೇ, ಇಲ್ಲಾಂದ್ರೆ ಅದು ನಿಜವಾಗ್ಲೂ ಅದರೊಂದೊಂದು ರೀತಿ ಗೊತ್ತಿಲ್ಲದಲ್ಲಿರೋ ವ್ಯಕ್ತಿಗಳಿಗೆ, ಮಾಡಲಿಕ್ಕೆ ಆಗದಲ್ಲಿರೋ ವ್ಯಕ್ತಿಗಳಿಗೆ, ಅವರಿಗೋಸ್ಕರ ನಮಗೆ ಪ್ರಾರ್ಥನೆ ಮಾಡ್ಲಿಕ್ಕೋಸ್ಕರ ನಮ್ಮನ್ನ ಪ್ರಿಪೇರ್ ಮಾಡುವಂತ, ಕಲಿಸಿಕೊಡುವಂತ ಪವಿತ್ರಾತ್ಮನ. ಇಷ್ಟು ವಿಷಯಗಳು ಇದರಲ್ಲಿ ಬರುತ್ತೆ. ಇವತ್ತು ನಾವು ಇನ್ನೊಂದು ವಾಕ್ಯ ನೋಡೋಣ. ಯೋಹಾನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ 13ನೇ ವಾಕ್ಯ. ಯೋಹಾನ್ ಬರೆದ ಸುವಾರ್ತೆ 16:13. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಸಾಕು, ಥ್ಯಾಂಕ್ ಯು. ಇಲ್ಲಿ ಆ ಮೊದಲನೇ ವಾಕ್ಯ ಇದೆಯಲ್ಲ, ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಎಲ್ಲಿಗೆ? ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಅಂದ್ರೆ ಸತ್ಯದ ಆತ್ಮನು, ಈ ಸತ್ಯದ ಆತ್ಮನು ಈ ಕಾಲದಲ್ಲಿ ತುಂಬಾ ಇಂಪಾರ್ಟೆಂಟ್ ಇದೆ. ಈ ಸತ್ಯದ ಆತ್ಮನ ಅಂತ ಹೇಳುವಾಗ, ಯಾಕಂದ್ರೆ ಹಲವಾರು ಆತ್ಮಗಳು ಓಡಾಡುವಂತ ಸಮಯ. ಯಾರ್ದು ಏನು ಎಲ್ಲಿ ಅಂತ ಹೇಳಲಿಕ್ಕೆ ಆಗಲ್ಲ, ಯಾವ್ದು ನಿಜ ಅಂತ ಯಾವ್ದು ಸತ್ಯ ಅಂತ ಹೇಳಲಿಕ್ಕೆ ಆಗಲ್ಲ. ಆ ರೀತಿಯಲ್ಲಿ ಇರುವಂತ ಸನ್ನಿವೇಶದ ಸಂದರ್ಭದಲ್ಲಿ, ಆ ಕಾಲಘಟ್ಟದಲ್ಲಿ ನಾವಿರೋದು. ಇಲ್ಲಿ ನೋಡಿ, ಸತ್ಯದ ಆತ್ಮನು ಸಕಲ ವಿಷಯದಲ್ಲೂ ಸತ್ಯಕ್ಕೆ ಸೇರಿಸುವೇನು. ಅವಾಗ ಈ ಸತ್ಯಕ್ಕೆ ಸೇರ್ಲಿಕ್ಕೆ, ಅದರ ಜೊತೆ ನಡೆಯುವಾಗ ನಮ್ಮಲ್ಲಿ ಏನಿರ್ಬೇಕು ಹೇಳಿ? ನಾನು ಸತ್ಯಕ್ಕೆ ಸೇರ್ಬೇಕು, ನಿಜವಾದ ಆ ಸತ್ಯ ನಾನು ಅರಿತು ನಾನು ಜೀವಿಸಬೇಕು ಅಂತ ಭಾವನೆ ಪ್ರತಿಯೊಂದು ವಿಶ್ವಾಸಿಯಲ್ಲಿನೂ ಇರಬೇಕು.
ಇಲ್ಲಿ ಈ ಒಂದು ಟೀಚಿಂಗ್ ಪ್ರಾಸೆಸ್ ಇದೆ. ಇಲ್ಲಿ ನೋಡಿ, ನಿಮ್ಮನ್ನ ನಡೆಸಿಕೊಂಡು ಅಂತ ಹೇಳುವ ಕೈಯಲ್ಲಿ ಹಿಡ್ಕೊಂಡು ಕರ್ಕೊಂಡು ಹೋಗಿದೆ ಅಂತ ಉದ್ದೇಶವಲ್ಲ, ಇಲ್ಲದ್ರೆ ಆ ಒಂದು ಅರ್ಥವಲ್ಲ. ನಡೆಸಿ ಅಂತ ಹೇಳುವ ದರ್ ಇಸ್ ಎ ಟೀಚಿಂಗ್ ಪ್ರಾಸೆಸ್. ಆ ಮಾರ್ಗದಲ್ಲಿ ನಡೆಯಲಿಕ್ಕೆ ಫಸ್ಟ್ ಆಫ್ ಆಲ್ ನಮಗೆ ಹೇಳಿಕೊಡುವಂತ ಸಂದರ್ಭ. ಫಸ್ಟ್ ನಮಗೆ ಹೇಳಿ, ನೀವು ಇಂಥ ಮಾರ್ಗದಲ್ಲಿ ನಡೀಬೇಕು, ಇದು ಸತ್ಯ, ಇದು ಸುಳ್ಳು, ಇದು ಕೆಟ್ಟದು, ಇದು ಒಳ್ಳೇದು ಅಂತ ಹೇಳಿಕೊಡುವಂತ ಆ ಒಂದು ಪ್ರೋಸೆಸ್, ಮೊದಲನೇ ಪ್ರೋಸೆಸ್. ಈ ಟೀಚಿಂಗ್ ಅಲ್ಲಿ ನಾವು ಮಕ್ಕಳನ್ನೆಲ್ಲ 1ನೇ ಕ್ಲಾಸಲ್ಲಿ LKG UKG ಎಲ್ಲ ಸೇರಿಸುವಾಗ ಏನಂತ ಫಸ್ಟ್ ಏನಂತ ಹೇಳ್ಕೊಡ್ತಾರೆ ಹೇಳಿ? ಫಸ್ಟ್ ಲೆಟರ್ಸ್ ಹೇಳಿಕೊಡ್ತಾರೆ ಅಲ್ವಾ? ABCD ಅಂತನ, ಇಲ್ಲಾದ್ರೆ ಕನ್ನಡ ಪದಗಳು ಯಾವ್ದು ಹೇಳಿಕೊಡ್ತಾರೆ. ಆಮೇಲೆ ಅದೇ ರೀತಿಯಲ್ಲಿ 1 by 1 by 2 ಅಕ್ಷರ ಇರೋದು ಮಾತುಗಳು, ಇಲ್ಲದ್ರೆ 2-3 ಅಕ್ಷರ ಇರೋದು, ಈ ತರ ಸ್ಟೆಪ್ ಬೈ ಸ್ಟೆಪ್ ವಿಶ್ವಾಸಿಗಳ ಮಧ್ಯದಲ್ಲಿ ಇದೇನೆ. ನಮ್ಮ ವಿಶ್ವಾಸದ ಒಂದೊಂದು ಸ್ಟೆಪ್ ನಾವು ಹತ್ತುವಾಗ ಅದರಲ್ಲಿ ಬರುವಂತ ಕೆಲವೊಂದು ಚೇಂಜಸ್. ಇಲ್ಲಿ ನಾವೇನ್ ಮಾಡಿದ್ವಿ, ಈ ನಿಮ್ಮನ್ನು ನಡೆಸಿಕೊಂಡು ಹೋಗಿ ಅಂದ್ರೆ ನಿಮಗೆ ಬೇಕಾಗಿರೋದು ಇನ್ಫಾರ್ಮೇಶನ್ ಎಲ್ಲವನ್ನು ಕೊಟ್ಟು ಯಾವ ರೀತಿಯಲ್ಲಿ ನಡೀಬೇಕು, ಹೇಗೆ ನಿಮಗೆ ನಿಮ್ಮ ಜೀವನ ಧೈರ್ಯವಾಗಿ. ಒಂದು ಡ್ರೈವಿಂಗ್ ಕಲೀಲಿಕ್ಕೆ ನಾವು ಹೋಗುವಾಗ ಏನ್ ಹೇಳಿ, ನಮಗೆ ಅದು ಹೆಂಗೆ ನಮ್ಮ ಕಂಟ್ರೋಲ್ ಅಲ್ಲಿ ಬರುತ್ತೆ ಅಂತ ಏನು ಗೊತ್ತಿರಲ್ಲ. ಒಟ್ಟು ನಮಗೆ ಡ್ರೈವಿಂಗ್ ಕಲಿಬೇಕು, ಗಾಡಿ ಹೆಂಗಿದೆ ಅಂತ ಗೊತ್ತು, ಸ್ಟೀರಿಂಗ್ ಇದೆ, ಬ್ರೇಕ್ ಇದೆ, ಕ್ಲಚ್ ಇದೆಲ್ಲ ಗೊತ್ತು. ಯಾವ ಸಂದರ್ಭದಲ್ಲಿ ಯಾವ್ದು ಉಪಯೋಗಿಸ್ಬೇಕು ಅಂತ ಗೊತ್ತಿಲ್ಲ. ಇಲ್ಲಿ ಈ ಟೀಚಿಂಗ್, ಪವಿತ್ರಾತ್ಮನ ಆ ಟೀಚಿಂಗ್ ಪ್ರಾಸೆಸ್ಗೆ ನಿಮಗೆ ಕಲಿಸುವಂತ ಹೇಳಿರೋದು, ಆ ಟೀಚಿಂಗ್ ಪ್ರಾಸೆಸ್ ಇಲ್ಲಿ ಶುರುವಾಗುತ್ತೆ. ಅದೆಲ್ಲಿಗಿರೋದು? ಸತ್ಯಕ್ಕೆ. ಸತ್ಯ ಅಂತ ಹೇಳುವಾಗ ಪಿತಾಪುತ್ರ ಕರ್ತನಾದ ಯೇಸು ಕ್ರಿಸ್ತನ ಏನಂತ ಹೇಳಿ, ದಾರಿಯು ಸತ್ಯವೂ ಮಾರ್ಗವು ದೀಪವು ಎಲ್ಲವನ್ನೂ ನಾನಾಗಿದೆ. ಆ ಸತ್ಯವನ್ನು, ನಿಜವಾದ ಕರ್ತನಾದ ಯೇಸು ಕ್ರಿಸ್ತನನ್ನ ಆ ನಿಜವಾದ ಸತ್ಯವನ್ನು ಇಲ್ಲಿ ನಾನು ಹೇಳ್ತೀನಲ್ಲ, ಇದು ಒಂದು ಟೀಚಿಂಗ್ ಪ್ರಾಸೆಸ್ ಇದೆ ಅಂತ ಹೇಳಿದ್ರೆ, ಆ ಟೀಚಿಂಗ್ ಪ್ರಾಸೆಸ್ ಬರುವಾಗ 4 ರೀತಿಯಲ್ಲಿ ಬರುತ್ತೆ. ಒಂದು ಮೊದಲನೇ ಸ್ಟೆಪ್ ಅಂತ ಹೇಳಿ, ಒಂದು ವಿಶ್ವಾಸ ಜೀವನದಲ್ಲಿ ಮೊದಲನೇ ಸ್ಟೆಪ್ ನಾವು ಕಲಿಯುವಾಗ, ನಾವು ಕಲಿಯಲಿಕ್ಕೆ ಪವಿತ್ರಾತ್ಮನ ಸಪೋರ್ಟ್ ಬೇಕೇ ಬೇಕು ಅಂತ ನಮಗೆ ಬೇಕಾಗಿರೋದು ಒಂದು ವಿಷಯ ಏನಂತ ಹೇಳಿದ್ರೆ, ರಿವೀಲ್ ದ ಫುಲ್ ಮೀನಿಂಗ್ ಆಫ್ ದ ಜೀಸಸ್ ಟೀಚಿಂಗ್ಸ್. ಕರ್ತನಾದ ಯೇಸು ಕ್ರಿಸ್ತನು. ಆಗಲೇ ನಾವು ಏನಂತ ಓದಿದೀವಿ, ನಾನು ನಿಮಗೆ ಹೇಳಿ ಎಲ್ಲವನ್ನು ಉಪದೇಶಿಸುವನು, ನಿಮಗೆ ಹೇಳಿದನೆಲ್ಲ ನಿಮ್ಮ ನೆನಪಿಗೆ ತರುವಂತ ಪ್ರೋಸೆಸ್. ಅದು ಯಾವ ಸಂದರ್ಭದಲ್ಲಿ ಏನಕ್ಕೆ ಹೇಳಿದೆ, ಹೆಂಗೆ ಹೇಳಿದೆ ಅಂತ ಹೇಳಿ ಇರೋದಂತ ಪ್ರೋಸೆಸ್. ಎರಡನೇದು ರಿಮೆಂಬರೆನ್ಸ್, ಯಾವುದು ನಮ್ಮ ನೆನಪಲ್ಲಿ ಯಾವತ್ತು ಮರೆಯಬಾರದು ಅಂತ ಇಟ್ಕೊಬೇಕು ಅಂತ. ಮೂರನೇ ವಿಷಯ ಏನಂತ ಹೇಳಿದ್ರೆ, ನಮ್ಮ ಜೀವನ, ಗೈಡೆನ್ಸ್ ಆಫ್ ಅವರ್ ಲೈಫ್, ನಮ್ಮ ಜೀವನ ಯಾವ ರೀತಿಯಲ್ಲಿ ಇದೇ ವಾಕ್ಯದ ಅಡಿಸ್ಥಾನದಲ್ಲಿ ಪವಿತ್ರಾತ್ಮನ ಗೈಡೆನ್ಸ್ ಅಲ್ಲಿ ನಡೆಸಬೇಕು ಅಂದಿರೋದು. ಮೂರನೇ ವಿಷಯ ಆಗಲೇ ಓದಿರೋದು ಪ್ರಕಾರ ಸತ್ಯ, ನಿಜವಾದ ಸತ್ಯವೇನು ಅಂತ ತಿಳಿಯುವಂತ ಕಲಿಯುವಂತ ವಿಷಯ. ಇದರಲ್ಲಿ ಇವತ್ತು ಮೊದಲನೇ ವಿಷಯಕ್ಕೆ ನಾವು ನೋಡೋ ವಿಷಯ ಅಂದ್ರೆ ರಿವೀಲ್ ಫುಲ್ ಮೀನಿಂಗ್ ಆಫ್ ದ ಜೀಸಸ್ ಟೀಚಿಂಗ್. ಕರ್ತನಾದ ಯೇಸು ಕ್ರಿಸ್ತನ ಈ ಕಾಲಮಾನದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ವಿಷಯ. ಆಲ್ಮೋಸ್ಟ್ ಯುದ್ಧ ಎಲ್ಲ ನಡೀತಾರ ಟೈಮಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂತ ಪ್ರತಿಯೊಂದು ಮಾತನ್ನು ಲೋಕದ ಅಂದ್ರೆ ನಾವು ಕೊನೆ ಸ್ಟೇಜಲ್ಲಿ ನ್ಯಾಯ ತೀರ್ವಿಕೆ ಬಗ್ಗೆ ನಾವು ಫೈನಲ್ ಆಗಿ ನಿಲ್ಸಿರೋದು. ಈಗಲೂ ನಾವು ಬರ್ತಾರೆ ಸಬ್ಜೆಕ್ಟ್ಗೆ ಅದೇ ವಿಷಯದಲ್ಲಿನೇ ಬರ್ತಾ ಇರೋದು. ನೋಡಿ, ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 3 ಮತ್ತು 4ನೇ ವಚನ. ಮತ್ತಾಯ 24ನೇ ಅಧ್ಯಾಯ 3ನೇ ವಾಕ್ಯ ಮತ್ತೆ 4ನೇ ವಾಕ್ಯ. ಬಳಿಕ ಆತನು ಎಣ್ಣೆ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು? ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು? ನಮಗೆ ಹೇಳು ಅನ್ನಲು ಯೇಸು ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ, ಯಾಕಂದರೆ ಅನೇಕರು. ಥ್ಯಾಂಕ್ ಯು. ಇಲ್ಲಿ ಒಂದು ವಿಷಯ ಏನಂತ ಹೇಳಿದ್ರೆ, ಈ ಸಿಚುವೇಶನ್ ನಿಮಗೆ ಗೊತ್ತು. ಶಿಷ್ಯರು ಹಿಂಗೆ ಈ ಮೌಂಟ್ ಒಲಿವ್ ಆ ಒಂದು ಬೆಟ್ಟದ ಮೇಲೆ ಇರುವಾಗ ಈ ಹಲವಾರು ವಿಷಯಗಳು ಪ್ರಸಂಗ ಮಾಡುವಾಗ ಅದರಲ್ಲಿ ಈ ಕರ್ತನಾದ ಯೇಸು ಕ್ರಿಸ್ತನ ಎರಡನ ಬರೋಣ ಬಗ್ಗೆನೋ, ಅದೇ ರೀತಿ ಈ ಯುಗದ ಸಮಾಪ್ತಿ, ಯುಗದ ಈ ಲೋಕದ ಕೊನೆ ದಿವಸ, ಅವಾಗ ಆ ವಿಷಯದ ಕುರಿತಾಗಿ ಹೇಳುವಾಗ ಇವರಿಗೆ ಏನ್ ಹೇಳಬೇಕು, ಹೆಂಗೆ ಅಂದ್ರೆ ಇವರಿಗೆ ಅರ್ಜೆಂಟ್ ಆಗಿದ್ದ ವಿಷಯ ಎಲ್ಲ ಗೊತ್ತಾಗಬೇಕು. ಕರ್ತನಾದ ಯೇಸು ಕ್ರಿಸ್ತನ ದೇವರ ಜೊತೆ ಇದೆ, ಆದ್ರೆ ಈ ಪವಿತ್ರಾತ್ಮನ ತಿಳುವಳಿಕೆ ಇವರಿಗೆ ಇನ್ನೂ ಸಿಗ್ಲಿಲ್ಲ. ಇವರು ಕುತೂಹಲದಿಂದ ಪ್ರೈವೇಟ್ ಆಗಿ ಹೋಗಿ ಯೇಸು ಕ್ರಿಸ್ತನ ಹತ್ರ ಹೇಳುವಂತ ವಿಷಯ ಏನಂತ ಹೇಳಿ, ಅದು ಯಾವಾಗ ಆಗುವುದು, ನೀನು ಪ್ರತ್ಯಕ್ಷವಾಗುವುದಕ್ಕೂ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರೋಣ ಬಗ್ಗೆನು, ಯುಗದ ಸಮಾಪ್ತಿಗೇನು ಸೂಚನೆ ಏನು ಇವರಿಗೆ ಬೇಕು, ಅದು ಯಾವಾಗ ಏನು ಅಂತ ಬೇಕು.
ಅದಕ್ಕೆ ಯೇಸು ಸ್ವಾಮಿ ಕೊಡುವಂತ ಉತ್ತರ, ಯೇಸು ಅವರಿಗೆ ಉತ್ತರವಾಗಿ ಹೇಳಿದೇನೆಂದ್ರೆ, ಯಾರಾದ್ರೂ ನಿಮ್ಮನ್ನ ಮೋಸಗೊಳಿಸರು ನೋಡಿಕೊಳ್ಳಿರಿ. ಅಂದ್ರೆ ನೋ ಒನ್ ಡಿಸೀವ್ಸ್ ಯು. ನಿಮಗೆ ಯಾರನ್ನು ಮೋಸ ಮಾಡೋದಿಲ್ಲ. ಯಾವ ವಿಷಯದಲ್ಲಿ? ಪ್ರಾಪಂಚಿಕವಾಗಿರೋದು ಯಾವ ವಿಷಯದಲ್ಲಿನೂ ಆ ಥರದಲ್ಲಿ ಇರೋದು ಹೆಂಗೆ ಮೇಂಟೈನ್ ಮಾಡ್ಬೇಕಂದೆಲ್ಲ ಮನುಷ್ಯರಿಗೆ ಗೊತ್ತಿದೆ. ಆದರೆ ಆತ್ಮೀಯ ವಿಷಯದಲ್ಲಿ, ದೇವರ ವಿಷಯದಲ್ಲಿ, ದೇವರಿಗೆ ಮೋಸ ಮಾಡೋದಲ್ಲೇ, ಸಹೋದರ ಮಧ್ಯದಲ್ಲಿ ಮೋಸ ಮಾಡೋದಲ್ಲೇ, ಆತ್ಮನಿಗೆ ಮೋಸ ಮಾಡೋದಲ್ಲೇ ಯಾವ ರೀತಿಯಲ್ಲಿ ಬದುಕಬೇಕು ಅಂತ ಇರೋದು ಇನ್ನೂ ಕನ್ಫ್ಯೂಷನ್ ಅಲ್ಲಿ ಇದೆ. ಕನ್ಫ್ಯೂಷನ್ ಮೀನ್ಸ್ ಇಟ್ಸ್ ನಾಟ್ ಕಂಪ್ಲೀಟ್. ಒಂದು 10%, 20%, 30%, 40%, 50% ಎಲ್ಲ ಇರುತ್ತೆ. ಉಳಿದಿರೋದ ಭಾಗದಲ್ಲಿ ಆಗಾಗ ನಮಗೆ ಬಂದು ಹೋಗಂತ ಕೆಲವೊಂದು ಎಡವಟ್ಟು ಕೆಲಸಗಳು. ಇಲ್ಲಿ ನೋಡಿ, ಉತ್ತರವಾಗಿ ಹೇಳಿದೆ ಅಂತ ಹೇಳಿದ್ರೆ, ನಿಮಗೆ ಯಾರು ಮೋಸ ಮಾಡಬಾರ್ದು. ಯಾವ ವಿಷಯದಲ್ಲಿ? ಇದೇ ವಿಷಯನೇ ಮಾರ್ಕನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಲ್ಲಿ ಯೇಸು ಅವರಿಗೆ ಹೇಳಿದೆ ಏನಂದ್ರೆ, ಯಾರಾದ್ರೂ ನಿಮ್ಮನ್ನ ಮೋಸಗೊಳಿಸರು ನೋಡಿಕೊಳ್ಳಿರಿ. ಅಂದ್ರೆ ನಿಮಗೆ ನೀವೇ ಮಾಡಬೇಕಾಗಿರೋದು ಒಂದು ಕಾರ್ಯ ಏನಂತ ಹೇಳಿದ್ರೆ, ತುಂಬಾ ಇಂಪಾರ್ಟೆಂಟ್ ಆಗಿರೋದು, ಯಾರು ಏನೇನಾಗಿದನು ಕೂಡ ದೇವರಿಗೆ ಮೋಸ ಮಾಡುವಂತ ಕಾರ್ಯಗಳಲ್ಲಿ ಈ ಪ್ರಾಪಂಚಿಕವಾಗಿ ಹಲವಾರು ವಿಷಯಗಳು ಬರುತ್ತೆ. ಲೂಕನ್ ಬರೆದ ಸುವಾರ್ತೆ 21ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಆತನು ಹೇಳಿದೇನೆಂದ್ರೆ, ನೀವು ಮೋಸ ಹೋಗದಂತೆ ನೋಡಿಕೊಳ್ಳಿರಿ. ಯಾಕಂದ್ರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ಎಂದಲು, ಆ ಕಾಲ ಹತ್ತಿರವಾಯಿತು ಎಂದಲು ಹೇಳುವರು. ಅವರ ಹಿಂದೆ ಹೋಗಬೇಡಿ. ಇಲ್ಲಿ ಹೇಳ್ತಾ ಇರೋದು, ಕೊನೆ ಕಾಲದಲ್ಲಿ ಯೇಸು ಕ್ರಿಸ್ತನು ಅಲ್ಲಿ ಇದ್ದಾನೆ, ಇಲ್ಲಿ ಇದ್ದಾನೆ, ಇಲ್ಲಾದ್ರೆ ಈ ರೀತಿಯಲ್ಲಿ ಇದ್ದಾರೆ, ಹಿಂಗೆ ಕೊನೆ ಕಾಲ ಬಂದಿದೆ ಅಂತ ಹೇಳಿಬಿಟ್ಟು ನಿಜವಾದ ದಾರಿಯಲ್ಲಿ ಹೋಗುವಂತ ವಿಶ್ವಾಸಿಗಳ ಮಧ್ಯದಲ್ಲಿ, ಆ ವಿಶ್ವಾಸಿಗಳ ಮಧ್ಯದಲ್ಲಿ ಭಿನ್ನ ಅಭಿಪ್ರಾಯವನ್ನು, ಕಷ್ಟಗಳು ದುಃಖಗಳು ಬರಲಿಕ್ಕೋಸ್ಕರವನ್ನು ಈ ಕಾರ್ಯವನ್ನು ಆಗುತ್ತೆ ಅಂತ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾ ಇರೋದು. ಇಲ್ಲಿ ನೋಡಿ, ಇಲ್ಲಿ ಫಾಲ್ಟ್ ಟೀಚರ್ಸ್ ಅಂತ ಬರುವಾಗ ನಿಜವಾಗಲೂ ನಮಗೆ ಪವಿತ್ರಾತ್ಮನ ಕೃಪಾವರ, ಇಲ್ಲಾಂದ್ರೆ ಇದು ಕಲಿಬೇಕಾಗಿರೋದು ಎಷ್ಟು ಹೆಚ್ಚಾಗಿದೆ. ಕರ್ತನಾದ ಯೇಸು ಕ್ರಿಸ್ತನ ಆ ಯಾವ ಟೀಚಿಂಗ್ಸ್ ಇದೆ, ಯಾವ್ದಾವ್ದೋ ಉಪದೇಶಗಳಿದೆ, ಅದ್ರ ಕುರಿತಾಗಿ ನಾವು ಎಷ್ಟು ಡೀಪ್ ಆಗಿ ಕಲಿಬೇಕಾಗಿ ಆಲ್ಮೋಸ್ಟ್ ಎಲ್ಲ ನಮಗೆ ಗೊತ್ತಿದೆ. ಅಂದ್ರೆ ಅದರಲ್ಲಿ ಇರುವಂತ ಕೆಲವೊಂದು ಗೂಢಾರ್ಥಗಳು, ಕೊನೆ ಕಾಲದ ಬಗ್ಗೆ ಹೇಳಿ ಒಂದು ಕೆಲವೊಂದು ವಿಷಯಗಳು ಇನ್ನು ನಾವು ಎಲ್ಲೋ ಒಂದ್ ಕಡೆ ಇದೆಯೋ ಇಲ್ವೋ, ಬರುತ್ತೋ ಇಲ್ವೋ, ನಾಳೆ ನಾಡದು ಯಾವಂತ ಈ ತರ ಒಂದು ಅರ್ಧ ಅಪನಂಬಿಕೆಯಲ್ಲಿ ಹೋಗುವಂತ. ಇಲ್ಲಿ ನೋಡಿ, ಇಲ್ಲಿ ಹೇಳೋ ಒಂದು ಕ್ರಿಸ್ತನು ನಾನು ಅಲ್ಲಿ ಕ್ರಿಸ್ತನು ಇದೇ ರೀತಿಯಲ್ಲಿ ಕಳೆದ ಒಂದು 2-3 ವರ್ಷ ಹಿಂದೆ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ 1-2-3 ಜನ ಬಂದ್ರು. ಅದೇ ರೀತಿಯಲ್ಲಿ ಇನ್ನು ಮುಂದೆ ಇದೇ ರೀತಿಯಲ್ಲಿ ಇದೆ ಅಂತ ಹೇಳಿದೆ. ಅದೇ ರೀತಿಯಲ್ಲಿ ಅವ್ರ ಫೋಟೋಗಳೆಲ್ಲ ಅದನ್ನು ಮೀಡಿಯಾದಲ್ಲಿ ಎಲ್ಲ ಬಂದಿರೋದು. ಇಲ್ಲಿ ನೋಡಿ, ಅವರ ಹಿಂದೆ ಹೋಗಬೇಡಿ ಅಂತ ಹೇಳಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಹಂಗೆ ಹೋಗದಲ್ಲೇ ನಾವು ಇರಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರೋದೇನು ಗೊತ್ತಾ? ನಿಜವಾದ ಪವಿತ್ರಾತ್ಮ ಕೃಪಾವರದಿಂದ ದೇವರ ವಾಕ್ಯದಲ್ಲಿ ಯೇಸು ಕ್ರಿಸ್ತನ ಏನೇನು ಹೇಳಿದೆ, ಏನೇನು ಆ ಕೊನೆ ಕಾಲದ ಬಗ್ಗೆ, ಕೊನೆ ಕಾಲದಲ್ಲಿ ಏನೇನಾಗುತ್ತೆ, ಏನೇನು ಕಷ್ಟ ದುಃಖಗಳು ನೋವುಗಳು ಬರುತ್ತೆ, ಇದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿರೋದಂತ ಒಂದು ಅಭ್ಯಾಸ, ಇಲ್ಲಾಂದ್ರೆ ಆ ಒಂದು ನಾಲೆಡ್ಜ್ ನಮಗಿರ್ಬೇಕು. ಇಲ್ಲಿ ನೋಡಿ, ಯೆರೆಮೀಯನ ಗ್ರಂಥದಲ್ಲಿ ಸುಳ್ಳು ಪ್ರವಾದಿಗಳ ಕುರಿತಾಗಿ ಯೆರೆಮೀಯನ ಗ್ರಂಥದಲ್ಲಿ 29ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ಇಸ್ರಾಯೇಲ್ಯರ ದೇವರು ಸೇನಾಧೀಶ್ವರನೂ ಆದ ಯೆಹೋವನು ಇನ್ನನ್ನುತ್ತಾನೆ, ನಿಮ್ಮ ಮಧ್ಯದಲ್ಲಿರುವ ನಿಮ್ಮ ಪ್ರವಾದಿಗಳಿಂದಲೂ ಶಗುನದವರಿಂದಲೂ ಮೋಸ ಹೋಗಬೇಡ್ರಿ. ನಿಮಗಾಗಿ ಕನಸುಕೊಂಡು ಹೇಳುವವರಿಗೆ ಕೊಡದಿರಿ. ಪ್ರೇರ ನೋಡಿ, ನಮ್ಮ ಜೀವನದಲ್ಲಿ ನಮ್ಮ ಸುತ್ತಮುತ್ತಲು, ನಮ್ಮ ಅಕ್ಕಪಕ್ಕದ ಮನೆ ಇರ್ಬೋದು, ಇಲ್ಲಾಂದ್ರೆ ಸಮಾಜ ಇರ್ಬೋದು, ಸಭೆಯಲ್ಲಿ ಇರ್ಬೋದು, ಈ ವಿಷಯ ಇದೆಯಲ್ಲ, ಈಗ ಹೇಳಿದಂತ ವಿಷಯ ಅಂತ ಹೇಳಿದ್ರೆ, ನಿಮ್ಮ ಮಧ್ಯದಲ್ಲಿರುವ ನಿಮ್ಮ ಪ್ರವಾದಿಗಳಿಂದಲೂ. ಒಂದು ವೇಳೆ ನಾವು ಅನ್ಕೊಂಡಿರ್ತೀವಿ ಎಷ್ಟು ಚೆನ್ನಾಗಿ ಪ್ರಸಂಗ ಮಾಡೋರು, ಇಲ್ಲಾಂದ್ರೆ ಎಷ್ಟು ಚೆನ್ನಾಗಿರೋದು, ಅವ್ರದ್ದು ಪರ್ಸನಲ್ ಲೈಫ್ ಇದೆಯಲ್ಲ, ನಿಜವಾಗಲೂ ಈ ಹೇಳುವಂತ ಮಾತಿಗೇನು, ಈ ಹೇಳುವಂತ ವಾಕ್ಯಕ್ಕೇನು, ಅವ್ರು ಮಾಡುವಂತ ಕಾರ್ಯಗಳಿಗೇನು ತುಂಬಾ ವ್ಯತ್ಯಾಸ ಇರುತ್ತೆ. ಎಲ್ಲರ ಬಗ್ಗೆ ನಾನು ಅದು ಒಂದು ಇದಾಗಿ ನಾನು ಹೇಳ್ತಾ ಇರೋದಂತಲ್ಲ, ನಮ್ಮ ಈ ಇದರಲ್ಲಿ ಆ ಒಂದು ತಿಳುವಳಿಕೆಗೋಸ್ಕರ ಹೇಳ್ತಾ ಇರೋ ವಿಷಯ. ಇಲ್ಲಿ ದೇವರು ಇಚ್ಛೆ ಪಡ್ತಾ ಇರೋದು ಏನಂತ ಹೇಳಿದ್ರೆ, ಈ ತರ ಇರೋವರನ್ನ ತಿಳ್ಕೊಬೇಕು. ನಮಗೆ ಅದು ಯಾವುದು ನಿಜವಾದ ಪ್ರವಾದಿನ, ಇಲ್ಲಾಂದ್ರೆ ನಿಜವಾದ ಪ್ರವಾದನೆಯನ್ನ ಹೇಳ್ತಾರೆ ಅಂತ ಹೇಳಿದ್ರೆ ಅದು ತಿಳ್ಕೊಬೇಕು ಅಂತ ಹೇಳಿದ್ರೆ, ಪವಿತ್ರಾತ್ಮನ್ ಉಪದೇಶಿಸಿ ಕೊಡುವಂತ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂತ ವಿಷಯಗಳ ಗೂಢಾರ್ಥಗಳನ್ನು ತಿಳಿದವರಾಗಿರ್ಬೇಕು. ಇಲ್ಲಿ ನೋಡಿ,
ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ, ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ. ಮೀನಿಂಗ್ ಏನಂತ ಹೇಳಿ, ಕುರಿ ಅಂತ ಹೇಳುವಾಗ ನಮಗೆಲ್ಲ ಗೊತ್ತು, ಕರ್ನಾದ ಯೇಸು ಕ್ರಿಸ್ತನ ಸಿಂಬಲ್ ಆಕ್ಚುಲಿ ಕುರಿಮರಿ. ಯೆಶಾಯನ ಗ್ರಂಥದಿಂದ ಹಿಡಿದ್ಬಿಟ್ಟು ನಾವು ನೋಡ್ತೀವಿ, ಈ ಕುರಿಮರಿ ಯಾವಾಗಲೂ ಅದು ಅರ್ಧನಾದ ಯೇಸು ಅಂದ್ರೆ ವೆರಿ ಇನ್ನಸೆಂಟ್, ಎಲ್ಲರಿಗೂ ತುಂಬಾ ಇಷ್ಟ, ಯಾರಿಗೇನು ತಲೆ ಎತ್ತಿ ಕೂಡ ಹಿಂಗೆ ನೋಡಲ್ಲ, ನಡ್ಕೊಂಡು ಹೋಗಲು ತಲೆ ಹಿಂಗೆ ಬಗ್ಗಿ ಹೋಗೋಂತ ಒಂದು ಸಿಂಬಲ್. ಇಲ್ಲಿ ನೋಡಿ, ಅದೇ ಅತಿ ವಿನಯದಿಂದ ಅತಿ ಭಯಭಕ್ತಿಯಿಂದ ದೇವರ ಮನುಷ್ಯನು ದೇವರ ಪ್ರವಾದಿಯಿಂದ ತೋರಿಸುವಂತ ಅನೇಕರ ಮಧ್ಯದಲ್ಲಿ ಅನೇಕರು ಈ ಸಮಯದಲ್ಲಿ ಕೊನೆ ಕಾಲದಲ್ಲಿ ಬರಬಹುದು ಅಂತ ಹೇಳ್ತಾ ಇರೋದು. ಅದರ ಬಳಿಗೆ ನೋಡಿದ್ರೆ, ನಾವು ಜಸ್ಟ್ ತಿರುಗಿ ನೋಡಿದ್ರೆ ಸಾಕು, ಅವರು ನಮ್ಮನ್ನೇ ಯಾವ ರೀತಿಯಲ್ಲಿ ನಾಶ ಮಾಡ್ತಾರೋ ಅದೇ ರೀತಿಯಲ್ಲಿ ನಾಶವಾಗಿ ಹೋಗುತ್ತೆ. ಇದು ಎಚ್ಚರಿಕೆ ಮಾತು. ನೋಡಿ, ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ಹುರುಳಿಲ್ಲದ ಮಾತುಗಳನ್ನಾಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡಿರಿ, ಅಂಧ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾಗಿರುವವರ ಮೇಲೆ ಬರುತ್ತಾರೆ. ಈ ಅವಿಧೇಯರಾಗಿರುವವರ ಮೇಲೆ ಬರ್ತಾರೆ ಅಂತ ಹೇಳುವ ಪ್ರಿಯರೇ, ನಾನು ಹೇಳ್ತು ಅನ್ಯ ಜನಾಂಗವನ್ನು ಬೇರೆ ಯಾರನ್ನೂ ಅಲ್ಲ. ಈ ಅವಿಧೇಯರಾಗಿರುವವರು ಅಂತ ಹೇಳಿದ್ರೆ, ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ತಗೊಂಡು ದೇವರದಲ್ಲಿ ಅನ್ಯೋನ್ಯದಲ್ಲಿ ಪಾಲ್ಗೊಳ್ಳುವವರಾಗಿ ಎಲ್ಲಾ ರೀತಿಯಲ್ಲಿನೂ ದೇವರ ಕಾರ್ಯಗಳಲ್ಲಿ, ಸಭೆಗಳಲ್ಲಿ, ಸಮಾಜದಲ್ಲಿ, ಕುಟುಂಬದಲ್ಲಿ ದೇವರ ಪ್ರತಿಪುರುಷನು ಇಲ್ಲದ್ರೆ ದೇವರ ವಿಶ್ವಾಸಿ ಎಂದ ರೀತಿಯಲ್ಲಿ ಜೀವಿಸುವಂತ ವ್ಯಕ್ತಿಗಳ ಜೀವನದಲ್ಲಿ ಈ ಅವಿಧೇಯರಾಗಿರುವಂತ ಕೆಲವೊಂದು ಕಾರ್ಯಗಳಿರುತ್ತೆ. ಬಿಡಿ, ಅದು ಆಮೇಲೆ ಮಾಡಿದ್ರೆ ಆಯ್ತು, ಇಲ್ಲಾಂದ್ರೆ ಆ ರೀತಿಯಲ್ಲಿ ಮಾತ್ರ ಸ್ವಂತ ಸಹೋದರನ ಪ್ರೀತಿ ಮಾಡುವಂತ ವಿಷಯದಲ್ಲಿ, ಸ್ವಂತ ಮಕ್ಕಳನ್ನ ಅದೇ ತರ ನೋಡುವಂತ ವಿಷಯದಲ್ಲಿ, ಅದೇ ರೀತಿಯಲ್ಲಿ ಈ ಮನಸ್ಸಲ್ಲಿ ಒಂದು ಯೋಜನೆ ಮಾಡಿ ಹೊರಗಡೆ ಇನ್ನೊಂದು ಮಾತಾಡೋದು, ಅಂದ್ರೆ ಈ ರೀತಿಯಲ್ಲಿ ಎಲ್ಲಾ ವಿಷಯಗಳು ಬರುವಾಗ್ಲೂ ಏನಾಗುತ್ತೆ ಅಂತ ಹೇಳಿದ್ರೆ ಅವಿಧೇಯರಾಗ್ತೀವಿ ನಾವು. ನಾನು ಇಲ್ಲಿ ಚೆನ್ನಾಗಿ ನಿಮ್ಗೆಲ್ಲರಿಗೇನು ಇದೇ ರೀತಿಯಲ್ಲಿ ಮಾತಾಡಿಬಿಟ್ಟು ನನ್ನ ಸಹೋದರನ ಕಂಡ್ರೆ ನನಗೆ ಆಗಲ್ಲ, ನನ್ನ ತಂಗಿನ ಕಂಡ್ರೆ ಆಗಲ್ಲ, ತಂದೆ ತಾಯಿಗಳನ್ನ ಕಂಡ್ರೆ ಆಗಲ್ಲ, ಅವ್ರ ಮೇಲೆಲ್ಲ ನನಗೆ ಹೊಟ್ಟೆ ಕಿಚ್ಚು, ಇಲ್ಲ ಬೇರೆ ಏನೋ ಒಂದು ವಿಷಯ ಅಸೂಯ, ಈ ರೀತಿಯಲ್ಲಿ ಅವ್ರಿಗೆ ಯಾವ್ದು ಒಳ್ಳೇದಾಗೋದು ನನಗೆ ಇಷ್ಟ ಆಗ್ತಾ ಇಲ್ಲ, ಆದ್ರೆ ನಾನು ಹೊರಗಡೆ ತೋರಿಸ್ತಾ ಇಲ್ಲ. ಪ್ರಿಯರೇ, ನೋಡಿ, ಹೃದಯದೊಳಗಿರುವಂತ ಆತ್ಮನು, ಆ ನಮ್ಮ ಅವಿಧೇಯತ್ವವನ್ನು ತಿಳಿದಿರುವ ಆತ್ಮನು ನೋಡಿ, ಇಲ್ಲಿ ಅವರ ಮೇಲೆ ಏನ್ ಬರುತ್ತೆ, ದೇವರ ಕೋಪವು ಅವರ ಮೇಲೆ ಬರುತ್ತೆ ಅಂತ ಹೇಳ್ತಾ ಇರೋದು. ಅವಾಗ ಆ ಕೋಪ ನಮ್ಮ ಮೇಲೆ ಬರಬಾರದು ಅಂತ ಹೇಳಿದ್ರೆ ಏನ್ ಹೇಳ್ಬೇಕು ಹೇಳಿ? ಕರ್ತನಾದ ಯೇಸು ಕ್ರಿಸ್ತನು ಏನೇನು ಹೇಳಿದೆ ದೇವರ ವಾಕ್ಯದಲ್ಲಿ, ಏನೇನು ಉಪದೇಶ ಮಾಡದೆ ಕಂಪ್ಲೀಟ್ ಆಗಿ ತಿಳಿದಿರುವ ವ್ಯಕ್ತಿಗಳಾಗಿರ್ಬೇಕು. ಅವ್ರಿಗೆ ಮಾತ್ರ ಈ ತರ ಇದರಿಂದ ದಾಟಲಿಕ್ಕೆ ಸಾಧ್ಯ ಆಗ್ತಾ ಇರೋದು. ಕೊಲೋಸಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ಕ್ರಿಸ್ತನನ್ನು ಅನುಸರಿಸದೆ, ಆಗಲೇ ಹೇಳಿದಂತ ಅವಿಧೇಯರಂದ ಬರುವಾಗ ಕ್ರಿಸ್ತನಲ್ಲೇ ಅನುಸರಿಸದಲ್ಲಿ ಇರುವರು, ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು, ನಮಗೆ ಗೊತ್ತು, ನಮ್ಮ ಕರ್ನಾಟಕದಲ್ಲಿ ಆಗಲಿ, ಕೇರಳದಲ್ಲಿ ಆಗಲಿ, ಇಂಡಿಯಾದಲ್ಲಿ ಆಗಲಿ, ಎಲ್ಲ ದೇಶಕ್ಕೂ ಅದಕ್ಕೆ ಅದರಿಂದ ಆಗಿರೋದು ಒಂದು ಸಂಪ್ರದಾಯ ಇರುತ್ತೆ. ಮದುವೆ ವಿಷಯ ಇರ್ಬೋದು, ಯಾವುದೊಂದು ಫಂಕ್ಷನ್ ಇರೋದು ವಿಷಯ ಇರ್ಬೋದು, ಮನೆ ಕಟ್ಟದ ವಿಷಯ ಇರ್ಬೋದು. ಪ್ರಿಯರೇ, ಮನುಷ್ಯರಾಗಿರುವಂತ ಮನುಷ್ಯರ ಅನುಷ್ಠಾನ ಅಂದ್ರೆ ತಂದೆ ತಾಯಿ ತಾತನ ಕಾಲಗಳಿಂದ ನಾವು ಹಿಂಗೆ ಮಾಡ್ಕೊಂಡ್ ಬಂದಿದ್ದು, ನಾವು ಹಿಂಗೆ ಮಾಡ್ಕೊಂಡು ಹೋಗ್ತಾ ಇರೋರು. ನಿಜವಾಗ್ಲೂ ನಾನು ಒಂದು ವಿಷಯ ಹೇಳ್ತೀನಿ, ಅವರು ಕ್ರಿಸ್ತನನ್ನು ಅನುಸರಿಸದೆ ನಡೆಯುವಂತ ವ್ಯಕ್ತಿಗಳು. ತಂದೆ ತಾಯಿ ಕಾಲದಿಂದ ನಮ್ಮನ್ನ ಕಾಪಾಡಿ ಇಲ್ಲಿ ತನಕ ನಮಗೆ ಆಯುಷು, ಆರೋಗ್ಯ, ಸಮಾಧಾನ ಕೊಟ್ಟಿರಂತ ನಮ್ಮನ್ನೇ ಇಲ್ಲದೆ ಆ ಮನುಷ್ಯರ ಸಂಪ್ರದಾಯವನ್ನು ಹಿಂಬಾಲಿಸುವ ಪ್ರತಿಯೊಬ್ಬ ವ್ಯಕ್ತಿನು, ಮನೆ ಕಟ್ಟದ ವಿಷಯದಲ್ಲಿ ಸುಮಾರು ಜನ ಇದ್ದಾರೆ. ಅದೇ ರೀತಿಯಲ್ಲಿ ಹಿಂಬಾಲಿಸುವಂತ ವ್ಯಕ್ತಿಗಳು ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರು ಏನಾಗುತ್ತೆ, ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳ ಹಿಂದೆ ಹೋಗುವಂತ ವಿಷಯ. ಪ್ರಾಪಂಚಿಕ ಬಾಲಬೋಧನೆಯನ್ನು ಅನುಸರಿಸುವವರು, ಈ ಬಾಲಬೋಧನೆ ಅಂತ ಹೇಳುವಾಗ ಏನ್ ಗೊತ್ತಾ, ಅಲ್ಲಿ ಮಕ್ಕಳಿಗೆ ಏನ್ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಅವರಿಗೆ ಚೆನ್ನಾಗಿ ಅವ್ರನ್ನ ಹೊಗಳಿ, ಅವ್ರು ಚೆನ್ನಾಗಿದೆ, ಅವ್ರು ಏನ್ ಮಾಡಿದ್ರು ಅವ್ರಿಗೆ ಒಳ್ಳೇದು, ಎಲ್ಲ ರೀತಿಯಲ್ಲಿ ಅಂದ್ರೆ ಆ ತರ ಹೇಳುವಾಗ ಅಂಥವ್ರ ಜೊತೆಗೆ ಈ ಮಕ್ಕಳಿಗೆ ತುಂಬಾ ಇಷ್ಟ ಇರುತ್ತೆ. ಅವ್ರ ಜೊತೆ ಕುಣಿಯೋದು, ಇಲ್ಲಾಂದ್ರೆ ಅವರಿಗೆ ನೋವಾಗದಲ್ಲೇ ಏನೇನ್ ಕಾರ್ಯಗಳು ಮಾಡ್ತಾರೆ ಅಂದವ್ರ ಜೊತೆ ತುಂಬಾ ಇಷ್ಟ ಆಗಿರುತ್ತೆ. ಇಲ್ಲಿ ಆ ವಿಷಯಗಳನ್ನೇ ಬಾಲಬೋಧನೆ ಅಂತ ಹೇಳುವಾಗ ತಿಳುವಳಿಕೆ ಇಲ್ಲದಲ್ಲೇ ಏನಂತ ಹೇಳೋದು, ನಮ್ಮ ಸ್ವಂತ ಸಂತೋಷಕ್ಕೋಸ್ಕರ ಜೀವಿಸುವಂತ
ನೋಡಿ, ಬಾಲಬೋಧನೆಯನ್ನು ಅನುಸರಿಸುವವರು ಅಂದ್ರೆ ನೀವು ಹಿಂಗೆ ಮಾಡಿದ್ರೆ ಚೆನ್ನಾಗಾಗುತ್ತೆ, ಹಂಗೆ ಮಾಡಿದ್ರೆ ಚೆನ್ನಾಗಾಗುತ್ತೆ, ಹಿಂಗೆ ನಿಮಗೆ ಒಳ್ಳೇದಾಗುತ್ತೆ, ಈ ರೀತಿಯಲ್ಲಿ ಇದು ಅವರಿಗೆ ಮನಸ್ಸಿಗೆ ಖುಷಿ ಆಗುವಂಥದ್ದು. ಅವರು ದೇವರು ಆ ವಿಷಯದಲ್ಲಿ ಏನು ಆಲೋಚನೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನು ಚಿಂತೆ ಮಾಡ್ತಾ ಇರೋದಂತ ನಮಗೆ ತಿಳಿಸಿ ಕೊಡುವಂಥ ಪವಿತ್ರಾತ್ಮನ ನಮ್ಮ ಹೃದಯದಲ್ಲಿರುವಾಗ ಆ ಆಲೋಚನೆಗಳ ಹಿಂದೆ ಹೋಗದಲ್ಲೇ ಮಾನುಷಿಕವಾಗಿ ಕೆಲವೊಂದು ಸಂಪ್ರದಾಯಗಳು ಏನಂದ ಪ್ರಾಪಂಚಿಕವಾಗಿ ಕೆಲವೊಂದು ಬಾಲ ಬೋಧನೆಗಳು ನಮ್ಮನ್ನು ನಡೆಸುವುದಾದ್ರೆ ನಾವು ಕ್ರಿಸ್ತನಿಗೆ ದೇವರಿಗೆ ಅವಿಧೇಯರಾಗಿ, ಈ ಅವಿಧೇಯತೆ ಬೇಕಂತ ಹೇಳಿದ್ರೆ ಏನಂತ ಹೇಳಿದ್ರೆ ಕರ್ತನಾದ ಯೇಸು ಕ್ರಿಸ್ತನ ಉಪದೇಶಗಳನ್ನು ಪವಿತ್ರಾತ್ಮ ಕೃಪಾವರದಿಂದ ನಾವು ಕಲಿಬೇಕಾಗುತ್ತೆ. ಇಲ್ಲಿ ನೋಡಿ, ಅದಕ್ಕೆ ಏನಂತ ಹೇಳಿದ್ರು, ಮೋಸ ಅನುಸರಿಸುವವರು ನಿಮ್ಮಲ್ಲಿ ಬಂದು ಮೋಸವಾದ ನಿರರ್ಥಕ ತತ್ವಜ್ಞಾನದ ಬೋಧೆಯನ್ನು ನೋಡಿ, ಕೆಲವೊಂದು ಪ್ರಸಂಗ ಮಾಡುವಾಗ ನೋಡುವ ಕೆಲವೊಂದು ಫಿಲಾಸಫಿಕಲ್ ಥಾಟ್ಸ್ ಅಂತ ಹೇಳುವಾಗ ನಮಗೆ ತಕ್ಷಣ ಅರ್ಥ ಆಗಲ್ಲ, ಬಟ್ ಏನೋ ಒಂದು ಅದರೊಳಗೆ ಇದೆ ಅಂತ ಒಂದು ಭಾವನೆ ಬರುತ್ತೆ. ಅವ್ರಿಗೆ ಏನೋ ತುಂಬ ಗೊತ್ತಿದೆ, ತುಂಬ ಜ್ಞಾನಿ ಅವರು, ಸುಮ್ಮನೆ ಎಲ್ಲ ಹಿಂಗೆಲ್ಲ ಹೇಳಲಿಕ್ಕೆ ಆಗಲ್ಲ. ನಿಮಗೇನಾದರೂ ಅವ್ರಿಗೆ ಹೇಳಿದ ಅರ್ಥ ಆಯ್ತಾ ಅಂತ ಹೇಳಿ, ಅಲ್ಲ ನನಗೇನು ಅರ್ಥ ಆಗಲಿಲ್ಲ ಪ್ರಿಯರೇ. ಎಷ್ಟೋ ಸಂದರ್ಭದಲ್ಲಿ ಅದೇನೋ ಹೇಳಿದ್ ನನಗೆ ಅರ್ಥ ಆಗಲಿಲ್ಲ, ಬಟ್ ಅವ್ರಿಗೆ ಏನೋ ಅವ್ರಿಗೆ ತುಂಬ ಚೆನ್ನಾಗಿದೆ, ಅವ್ರಿಗೆ ಗೊತ್ತಿದೆ, ಏನೋ ವಿಷಯ ಎಲ್ಲ ಗೊತ್ತಿದೆ, ದೇವರ ಕೃಪೆ. ಈ ರೀತಿಯಲ್ಲಿ ತಿಳುವಳಿಕೆ ಇಲ್ಲದಲ್ಲೇ ಇರುವಂಥ ವಿಶ್ವಾಸಿಗಳ ಮಧ್ಯದಲ್ಲಿ ಅದೇ ಅಂಥವರು ನಮ್ಮ ಹತ್ರ ಬರಬಹುದು ಅಂತ ಹೇಳ್ತಾರೆ. ತತ್ವಜ್ಞಾನದ ಬೋಧೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಂಡರೆ ಎಚ್ಚರಿಕೆ ಆಗಿರೋ. ನಿಮಗೆ ಯಾವ ರೀತಿ ಯಾವ ಸಂದರ್ಭದಲ್ಲಿ ಬೇಕಾದರೂ ನೀವು ದೇವರ ದಾರಿಯಲ್ಲಿ ನಡೆಯುವಾಗ ನಿಮಗೆ ಈ ರೀತಿಯಲ್ಲಿ ಮನಸ್ಸನ್ನು ಕೆಡಿಸಿ, ಎಸ್ಪೆಷಲಿ ನಮಗೆ ತುಂಬ ದುಃಖ ಎಲ್ಲ ಈವನ್ ಕ್ರಿಶ್ಚಿಯನ್ ಲೈಫಿಗೆ ಬಂತು, ಕಷ್ಟ ಶೋಧನೆಗಳು ತುಂಬ ಆಯಿತು ಅಂತ ಅನ್ಕೊಳ್ಳಿ. ಹಂಗೆ ತುಂಬ ಬರುವಂಥ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದ್ರೆ ಎಷ್ಟೋ ಜನ ಈ ರೀತಿ ಕೆಲಸ ಮಾಡ್ತಾರೆ ಗೊತ್ತಾ. ನೋಡಿ, ನೀವು ಅಲ್ಲಿಗೆ ಹೋಗಿರೋದಕ್ಕೆ ಹಿಂಗೆ ಆಗಿರೋದು, ಬ್ರದರ್ಸ್ಲು ಹೋಗಿರೋದಕ್ಕೆ ಹಿಂಗೆ ಆಗಿರೋದು, ಕ್ರಿಶ್ಚಿಯಾನಿಟಿಗೆ ಹೋಗಿರೋದಕ್ಕೆ ಹಿಂಗೆ ಆಗಿರೋದು, ಅವ್ರು ಬಿಟ್ಬಿಟ್ಟು ಬಂದ್ಬಿಟ್ಟು ನೀವು ಆರಾಮಾಗಿ ಅದಕ್ಕಿಂತ ಮುಂಚೆ ಎಷ್ಟು ಚೆನ್ನಾಗಿದ್ರಿ. ಆದ್ರೆ ಪ್ರಿಯರೇ, ನಮಗೆ ಈಗ ಇರೋದಕ್ಕೆ ಕಷ್ಟ ನೋವುಗಳಲ್ಲಿ ಏನಾದರೂ ಆ ಥರ ಇದ್ದಿದ್ರೆ ಅದು ಕಾಣದಲ್ಲೇ ಕಣ್ಮುಚ್ಚಿ ಮುಖ ತಿರುಗಿಸಿರುವಂಥ ದೇವರಲ್ಲ ನಮ್ಮ ದೇವರು. ಆ ನಮ್ಮ ದೇವರು ನಮಗೋಸ್ಕರವನ್ನು ಬಿಡಾರವನ್ನು ಸಿದ್ಧ ಮಾಡಿಕೊಂಡು ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಬರುವಂತ ದೇವರು. ಆ ಬರುವ ತನಕ ನಮ್ಮನ್ನ ಕಾದು ಕಾಪಾಡಿ ದೇವರ ಆಶ್ರಯದಲ್ಲಿ, ದೇವರ ಪ್ರೀತಿಯಲ್ಲಿ, ದೇವರ ನಂಬಿಕೆಯಲ್ಲಿ ಜೀವಿಸಬೇಕು ಅಂತ ಹೇಳಿ ಪವಿತ್ರಾತ್ಮನ ನಮಗೆ ಕೊಟ್ಟು ಹೋಗಿದಂತ ದೇವರು. ಅದಕ್ಕೆ ಹೇಳ್ತಾ ಎಚ್ಚರವಾಗಿರಿ. ಇನ್ನು ನಮಗೆ ಕಮ್ಯುನಿಕೇಶನ್ ಏನಂತ ಹೇಳಿದ್ರು ಗೊತ್ತು, ಪವಿತ್ರಾತ್ಮನ ಜೊತೆ, ದೇವರ ಆತ್ಮನ ಜೊತೆ ಕಮ್ಯುನಿಕೇಶನ್ ಇದ್ರೆ ಸಾಕು. ಕೊನೆಗೆ ಒಂದು ವಾಕ್ಯ ನಾನು ಹೇಳ್ತೀನಿ. ಈ ರೀತಿಯಲ್ಲಿ ಅದೇನ್ ವಾಕ್ಯ ಅಂತ ಹೇಳಿದ್ರೆ, 1 ಯೋಹಾನನು 2ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ, ಆದರೆ ಆತನಿಂದ ನೀವು ಹೊಂದಿದ ಅಭಿಷೇಕವು, ನೋಟ್ ಮಾಡ್ಕೊಳ್ಳಿ, ಆದರೆ ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ. ಈ ಅಭಿಷೇಕ ಯಾವುದು ಹೇಳಿ? ಪವಿತ್ರಾತ್ಮನ ಅಭಿಷೇಕವಾಗಿ ನಮ್ಮ ಜೀವನದಲ್ಲಿ ಸಿಕ್ಕಿರೋದ್ರಿಂದ ನೋಡಿ, ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದ್ರೂ ನಿಮಗೆ ಉಪದೇಶ ಮಾಡುವುದು ಅವಶ್ಯವಿಲ್ಲ. ಇಂಗ್ಲಿಷಲ್ಲಿ ಹೇಳಿದ್ರೆ, ಯು ಡು ನಾಟ್ ನೀಡ್ ಎನಿ ಮ್ಯಾನ್ ಟು ಟೀಚ್ ಯು. ഒരു ಮನುಷ್ಯನು ನಿನಗೆ ಏನು ದೇವರ ವಾಕ್ಯದ ಬಗ್ಗೆ ಆಗಲಿ, ದೇವರ ಬಗ್ಗೆ ಆಗಲಿ, ದೇವರ ಆತ್ಮನ ಕುರಿತಾಗಿ ಹೇಳಿಕೊಡ್ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ, ರಕ್ಷಣೆ ಹೊಂದಿದ್ದು ಈಶಸ್ನಾನ ತಗೊಂಡು ಪವಿತ್ರಾತ್ಮನ ನಿನ್ನ ಶರೀರದಲ್ಲಿ ಗರ್ಭಗುಡಿಯಾಗಿ ಹೃದಯದಲ್ಲಿ ಇರುವಂತ ವ್ಯಕ್ತಿ ಆಗಿದ್ರೆ, ಆ ಪವಿತ್ರಾತ್ಮನೇ ಇಲ್ಲಿ ನೋಡಿ ಯಾವುದ್ರ ನಿಮಗೆ ಉಪದೇಶ ಮಾಡೋದು ಅವಶ್ಯವಿಲ್ಲ. ಆತನು ಯಾರು? ಈ ಅಭಿಷೇಕವು ಅಂದ್ರೆ ಪವಿತ್ರಾತ್ಮನು ಆತನು ಮಾಡಿದ ಅಭಿಷೇಕವು ಅಂದ್ರೆ ದೇವರು ನಮಗೆ ಕೊಟ್ಟಂತ ಅಭಿಷೇಕವು ಎಲ್ಲಾ ವಿಷಯಗಳಲ್ಲಿ ನಿಮಗೆ ಉಪದೇಶ ಮಾಡುವಂತದಾಗಿದ್ದು, ನಮ್ಮಲ್ಲಿ ನೆಲೆಗೊಂಡಿರುವಂತ ನೋಡಿ, ಸತ್ಯವಾಗಿದೆ, ಸುಳ್ಳಲ್ಲ. ಇದು ಏನೋ ಒಂದು ಇದಕ್ಕೋಸ್ಕರ ಹೇಳುವಂತ ವಿಷಯ ಅಲ್ಲ, ಇದು ಸತ್ಯವಾಗಿದೆ, ಸುಳ್ಳಲ್ಲ. ಅದು ನಿಮಗೆ ಉಪದೇಶ ಮಾಡಿದ ಪ್ರಕಾರ ಆತನಲ್ಲಿ ನೆಲೆಗೊಂಡಿರಿ. ಪ್ರಿಯರೇ, ಅವತ್ತು ಆ ಸಂದರ್ಭದಲ್ಲಿ ಶಿಷ್ಯರು ಬಂದು ಕರ್ತನಾದ ಯೇಸುವಿನ ನೀನು ಯಾವಾಗ ಬರ್ತೀಯ ಅಂತ, ಇಲ್ಲಾಂದ್ರೆ ಯಾವಾಗ ಯುಗ ಸಮಾಪ್ತಿ ಆಗ್ತೀಯ ಅಂತ ನಮಗೆ ಒಂದು ಸೂಚನೆ ಕೊಡು ಅಂತ ಹೇಳುವಾಗ ಪವಿತ್ರ ಆತ್ಮನ ಆ ಒಂದು ಪ್ರಭಾವ ಅಭಿಷೇಕ ಅವರಲ್ಲಿ ಇರಲಿಲ್ಲ. ಆದ್ರೆ ಈ ಬರೆಯುವ ಸಂದರ್ಭದಲ್ಲಿ, ಈ ಪತ್ರಿಕೆ ಬರೆಯುವ ಸಂದರ್ಭದಲ್ಲಿ ಪವಿತ್ರ ಆತ್ಮ ಅಭಿಷೇಕದಿಂದ ತಿಳಿದವರಾಗಿ, ದೇವರನ್ನ ತಿಳಿದವರಾಗಿ, ದೇವರ ವಾಕ್ಯವನ್ನು ತಿಳಿದವರಾಗಿ, ದೇವರಾತ್ಮನ ತಿಳಿದ ವ್ಯಕ್ತಿಗಳಾಗಿ ಇವರು ಹೇಳುವಂತ ಸಂಗತಿಯಲ್ಲಿ ನೋಡಿ, ಅದು ನಿಮಗೆ ಉಪದೇಶ ಮಾಡಿದ ಪ್ರಕಾರ
ದೇವರ ಆತ್ಮನ ಅಭಿಷೇಕವಾಗಿರಂತ ಪವಿತ್ರಾತ್ಮನು ಅದು ನಿಮಗೆ ಉಪದೇಶ ಮಾಡಿದ ಪ್ರಕಾರ ಆತನಲ್ಲಿ ನೆಲೆಗೊಂಡಿರಿ. ಇಲ್ಲಿ ಇದಾದ ಮೇಲೆ ಇದೆಲ್ಲ ನಮಗೆ ಒಂದು ಎಚ್ಚರಿಕೆ ಮಾತು. ಆಕ್ಚುಲಿ ನಾವು ಕಲಿಬೇಕು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಇನ್ನೂ ಕಾಲವೇನು ತುಂಬಾ ಸಮಯವಿಲ್ಲ. ನಮಗೆ ಯಾವ ಗಳಿಗೆದಲ್ಲಿ ಆಗಬಹುದು, ಏನು ಒಂದು 2000 ವರ್ಷ ಹಿಂದೆ ಬರೆದು ನಾವು ಕೂಡ ಕಾಲಮಾನದಲ್ಲಿ ನಮಗೆ ಒಂದೊಂದು ಪ್ರೂವ್ ಆಗ್ತಾ ಇದೆ. ಗಲಾತಿಯವರು ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ, ಯಾವನಾದ್ರೂ ಅಲ್ಪನಾಗಿದ್ದು ತಾನು ದೊಡ್ಡವನೆಂದು ಭಾವಿಸಿಕೊಂಡ್ರೆ ತನ್ನನ್ನು ತಾನೇ ಮೋಸಗೊಳಿಸಿದವನಾಗಿದ್ದಾನೆ. ಹಿ ಡಿಸೀವ್ಸ್ ಹಿಮ್ಸೆಲ್ಫ್. ಆಗಲೇ ಬೇರೆಯವರು ಬಂದು ನಮಗೆ ಮೋಸ ಮಾಡೋದು, ಇಲ್ಲ ಕಳ್ಳಪ್ರವಾದಿಗಳು ಬಂದು ಮೋಸ ಮಾಡೋದಾದ್ರೆ ನಮ್ಮೊಳಗಿರುವಂತ ಅಹಂಕಾರ, ನಮ್ಮಲ್ಲಿರುವಂತ ಅಸೂಯೆ, ನಮ್ಮಲ್ಲಿರುವಂತ ಚಿಂದಗಳು ನಮ್ಮನ್ನ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಅಲ್ಪನಾಗಿದ್ದು ಅಂದ್ರೆ ದೇವರ ವಾಕ್ಯದ ಪ್ರಕಾರ, ದೇವರ ಚಿಂದದ ಪ್ರಕಾರ ನಾವು ಇನ್ನು ಏನಾಗಿದೆ, ಅಲ್ಪರಲ್ಲಿ ಅಲ್ಪನಾಗಿ ನಾವಿರ್ಬೇಕು. ತಾಳ್ಮೆ ನಮ್ಮಲ್ಲಿ ಇರಬೇಕು. ನಾವು ವಿಶ್ವಾಸಿಯಾಗಿದೆ, ರಕ್ಷಣೆ ಹೊಂದಿದೆ ಅಂತ ಹೇಳಿಬಿಟ್ಟು ನಾವು ಇಲ್ಲಿ ನೋಡಿ ಹೇಳಂತ ದೊಡ್ಡವನೆಂದು ತಾನು ದೊಡ್ಡವನೆಂದು ಭಾವಿಸಿಕೊಂಡದೆ ತನ್ನನ್ನು ತಾನೇ ಮೋಸಗೊಳಿಸುವನಾಗಿರುತ್ತಾನೆ. ಈ ರೀತಿಯಲ್ಲಿ ನಾವು ಯಾವತ್ತೂ ವಿಶ್ವಾಸಿಗಳು ಮಾಡಬಾರದು, ನಮ್ಮನ್ನೇ ನಾವು ಹೆಚ್ಚಿಸಿಕೊಳ್ಳಬಾರದು. ಅದು ದೇವರ ಸನ್ನಿಧಿಯಲ್ಲಿ ನಮ್ಮ ಅಯೋಗ್ಯತೆ ತೋರಿಸುತ್ತೆ. ಅದು ಕಲಿಬೇಕಾದನ್ನು ಕರ್ತನಾದ ಯೇಸು ಕ್ರಿಸ್ತನ ಟೀಚಿಂಗ್ಸ್, ಪವಿತ್ರಾತ್ಮ ಕೃಪಾವರದಿಂದ ನಾವು ಕಲಿಬೇಕಾಗಿದೆ. ಇದೆಲ್ಲ ಯಾವಾಗ ಅಂತ ಹೇಳುವಾಗ ಇದಕ್ಕೆಲ್ಲ ಒಂದು ಸೈನ್ ಇದೆ. ಮತ್ತೆ ಸುವಾರ್ತೆ 24ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ಇದಲ್ಲದೆ ಯುದ್ಧಗಳಾಗುವುದನ್ನು, ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು, ಕಳವಳ ಪಡದಂತೆ ನೋಡಿಕೊಳ್ಳಿರಿ. ಯಾಕಂದ್ರೆ ಹಾಗಾಗುವುದು ಅಗತ್ಯ, ಆದರೂ ಇದು ಇನ್ನು ಅಂತ್ಯಕಾಲವಲ್ಲ. ಎಚ್ಚರಿಕೆ ಮಾತಲ್ಲಿ ನಮಗೆ ತಿಳಿಸುವಂತ ಇದು ನಾವು ನೋಡ್ತಾ ಇರೋದು. ನಮ್ಗೆ ಗೊತ್ತು, ಇಸ್ರಾಯೇಲು ಮತ್ತೆ ಇರಾನು, ಈ ಅಮೆರಿಕ, ಇದೆಲ್ಲ ನಡೆಯುವ ಯುದ್ಧದ ವಿಷಯಗಳಲ್ಲಿ ಪ್ರತಿಯೊಂದು ವಿಷಯಗಳು 24ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ ಏನಂತ ಹೇಳಿ, ಜನಕ್ಕೆ ವಿರೋಧವಾಗಿ ಜನರು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯಗಳು, ಅದೇ ರೀತಿಯಲ್ಲಿ ಬರಗಳು, ಭೂಕಂಪ, ಈ ತರ ಎಲ್ಲ ಕಾರ್ಯಗಳು ಬರುತ್ತೆ ನೋಡಿ. ಆಕ್ಚುಲಿ ಇಸ್ರೇಲ್ ಮೇಲೆ ಇಲ್ಲದ್ರೆ ಅಮೆರಿಕ ಮೇಲೆ ಇರೋದ್ರಿಂದ ಇರಾನು ಮುಸ್ಲಿಂ ಕಂಟ್ರೀಸ್ಗಿನ ಅವರ ವಿರೋಧಿಗಳಾಗಿನೇ ಅವರು ಯುದ್ಧ ಮಾಡ್ತಾ ಇರೋದು. ಇವಾಗ 8ನೇ ವಾಕ್ಯದಲ್ಲಿ ನೋಡಿ, ನೂತನ ಕಾಲ ಅಂತ ಬರುವಾಗ ಇದು ಎಲ್ಲ ಯಾವ್ದಂತ ಹೇಳಿದ್ರೆ, ನೂತನ ಕಾಲ ಅಂದ್ರೆ ಹೊಸ ಒಂದು ಕಾಲ, ನಮ್ಮ ಪರಲೋಕ ಪ್ರವೇಶ ಅಂತ ಹೇಳ್ಬೋದಲ್ಲ. ಅದು ಬರೋದಕ್ಕಿಂತ ಮುಂಚೆ ಒಂದು ಜಸ್ಟ್ ಪ್ರಸವ ವೇದನೆಯ ಪ್ರಾರಂಭ ತರ ಅಷ್ಟೇ ಇರೋದು. ಇದಿನ್ನು ಮುಂದೆ ಬರೆಯುತ್ತೆ. ಇಲ್ಲ ನೋಡಿ 9ನೇ ವಾಕ್ಯದಲ್ಲಿ, ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿ ಕೊಲ್ಲುವವರು ನನ್ನ ಹೆಸರಿನ ನಿಮಿತ್ತ ನೀವು ತುಂಬಾ ಹಿಂಸೆಗಳು ಅನುಭವಿಸ್ಬೇಕಾಗುತ್ತೆ. ಆದ್ರೆ 10ನೇ ವಾಕ್ಯದಲ್ಲಿ, ಅನೇಕರು ಹಿಂಚಾರಿ ಹೋಗಿ ಇನ್ನೊಂದು ಸ್ವಂತ ಅವರನ್ನೇ ಕೊಡುವಂತ ಆ ಒಂದು ಈ ವಿಶ್ವಾಸ, ನಂಬಿಕೆ ದ್ವೇಷದಲ್ಲಿ ಬರುತ್ತೆ ಆ ವಿಷಯಗಳು. ಬಹುಮಂತಿ ಸುಳ್ಳು ಪ್ರವಾದಿಗಳು ಮಾತುಗಳ ಹಿಂದೆ ಹೋಗುತ್ತೆ. 12ನೇ ವಾಕ್ಯದಲ್ಲಿ ಅಧರ್ಮ ಹೆಚ್ಚಾಗುತ್ತೆ. 13ನೇ ವಾಕ್ಯದಲ್ಲಿ, ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ದೇವರ ವಾಕ್ಯದಲ್ಲಿ ಇದು ನಿಮ್ಗೆಲ್ಲ ಗೊತ್ತಿದೆ. ನಮಗೆ ತಡ್ಕೊಳ್ಳಿಕ್ಕೆ ಆಗದಲ್ಲೇ ಇರೋದು ಯಾವ ಕಷ್ಟ ನೋವುಗಳನ್ನು ವಿಶ್ವಾಸಿಗಳಿಗೆ ದೇವರು ಕೊಡಲ್ಲ. ಅಲ್ಲಿ ನಮಗೆ ಇರಬೇಕಾಗಿರೋದು ಏನು ಗೊತ್ತಾ, ಧೈರ್ಯ. ನನಗೆ ಏನಾಗಿದನ್ನು ನನ್ನ ಕಾಪಾಡುವಂತ ದೇವರು ನನಗಿದ್ದಾರೆ. ಆ ಕರ್ತನಿಗೋಸ್ಕರ ಏನ್ ಅನುಭವಿಸ್ಲಿಕ್ಕೆ ನಾನು ರೆಡಿ ಎಂದಿರುವಾಗ ಅದು ಎಷ್ಟು ದೊಡ್ಡದು ಬರ್ತನೋ ಅದಕ್ಕೆ ಭಿನ್ನ ಯಾವುದೋ ದಾರಿಗೆ ಹೋಗುತ್ತೆ. ಅದೇ ರೀತಿಯಲ್ಲಿ 14ನೇ ವಾಕ್ಯದಲ್ಲಿ, ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಏನಂತ, ಪರಲೋಕ ರಾಜ್ಯದ ಈ ಸುವಾರ್ತೆ ಅಂತ ಹೇಳಿದ್ರೆ ನಮಗೆ ಇನ್ನೊಂದು ರಾಜ್ಯವಿದೆ, ಒಂದು ನೂತನ ರಾಜ್ಯವಿದೆ, ಹೊಸದೊಂದು ರಾಜ್ಯವಿದೆ. ಆ ರಾಜ್ಯಕ್ಕೋಸ್ಕರ ಭೂಮಿಯಲ್ಲಿ ಪ್ರಾಪಂಚಿಕವಾಗಿ ನಾವು ಜೀವಿಸದಲ್ಲೇ ದೇವರ ಮಹಿಮೆಗಾಗಿ, ದೇವರಿಗೋಸ್ಕರ, ದೇವರ ವಾಕ್ಯದ ಅಡಿಸ್ಥಾನದಲ್ಲಿ, ದೇವರ ಆತ್ಮನ ಕೃಪಾವರದಿಂದ ಕರ್ತನಾದ ಯೇಸು ಕ್ರಿಸ್ತನ ಉಪದೇಶಗಳನ್ನು ಸ್ವೀಕಾರ್ಯ ಮಾಡಿ ಅದೇ ದೇವರ ಪ್ರಭಾವದಲ್ಲಿ ನಾವು ಜೀವಿಸಬೇಕು. ಇದು ನೋಡಿ ಪರಲೋಕದ ಸುವಾರ್ತೆ. ಅದು ಎಲ್ಲಿ, ಸರ್ವಲೋಕದಲ್ಲಿ ಎಲ್ಲಾ ಜನಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು. ಆಗ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಹೇಳಿದಂತ ಆ ಟೀಚಿಂಗ್ಸ್ ಅಲ್ಲಿ ಇರೋದು ಒಂದು ವಿಷಯ ಏನಂತ ಹೇಳಿದ್ರೆ, ನಾನು ಹೇಳಿದಂತ ಸುವಾರ್ತೆ ವಿಷಯ, ಪರಲೋಕದ ಸುವಾರ್ತೆ ವಿಷಯ ಈ ಲೋಕ ಅಲ್ಲ, ಇನ್ನೊಂದು ಲೋಕ ಇದೆ.
ಆ ಪರಲೋಕದಲ್ಲಿ ಸಮಾಧಾನದಲ್ಲಿ ಸಂತೋಷದಲ್ಲಿ ಜೀವಿಸುವಾಗ ಆ ಸುವಾರ್ತೆಯನ್ನು ಈ ಪ್ರಪಂಚದಲ್ಲಿ ಎಲ್ಲಾ ಮನುಷ್ಯರ ಹತ್ರ ಹೋಗೋ ತನಕ ಈ ಯುಗಾಂತ್ಯ ಅಂದ ಶಿಷ್ಯ ಹೇಳಿದೆಯಲ್ಲ ಅದಾಗೋದಿಲ್ಲ. ನಮಗೆ ಹೇಳಲಿಕ್ಕೆ ಆಗುತ್ತಾ? ಈಗ ಲೋಕದ ಎಲ್ಲ ಕಟ್ಟಕಡೆಯನ್ನು ಎಲ್ಲಾ ಜನಾಂಗ ಮಧ್ಯದಲ್ಲಿನೂ ಹತ್ರ ಈ ಪರಲೋಕ ರಾಜ್ಯದ ಈ ಸುವಾರ್ತೆ ತಲುಪಿದೆ ಅಂತ ಇನ್ನೂ ಇಲ್ಲ. ಆದ್ರಿಂದ ಪ್ರಿಯರೇ, ಮುಂದಿನ ಜೀವನದಲ್ಲಿ ಇದು ನಾನು ಹೇಳಿದು ಒಂದು ವಿಷಯ ಏನಂತ ಹೇಳಿದ್ರೆ, ಕರ್ತನಾದ ಯೇಸು ಕ್ರಿಸ್ತನ ಉಪದೇಶಗಳನ್ನು ಪವಿತ್ರಾತ್ಮ ಕೃಪಾವರದಿಂದ ನಾವು ಇನ್ನೂ ಹೆಚ್ಚಾಗಿ ಕಲಿಯಬೇಕಾಗುತ್ತೆ. ಆಗಲೇ ನಾವು ಓದಿರೋದ ಪ್ರಕಾರ ಬೇರೆ ಯಾವ ಮನುಷ್ಯರದ ಸಪೋರ್ಟ್ ಬೇರೆ ಯಾವುದು ಬೇಕಾಗಿಲ್ಲ. ದೇವರ ಆತ್ಮನಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡಿ ದೇವರ ಆತ್ಮನಲ್ಲಿ ಕೃಪಾವರದಿಂದ ನೀವು ಆ ಉಪದೇಶಗಳನ್ನು ಕಲೀಲಿಕ್ಕೆ ನೀವು ಕೂತಿರುವಾಗ ದೇವರ ಆತ್ಮನೇ ಆ ಅಭಿಷೇಕವನ್ನೇ ನಮಗೆಲ್ಲ ಹೇಳಿಕೊಡುತ್ತೆ. ಅದಕ್ಕೆ ಏನಾಗಬೇಕು ಹೇಳಿ? ಹೆಚ್ಚಾಗಿ ಆ ಅಭಿಷೇಕ ನಮ್ಮಲ್ಲಿ ಹೆಚ್ಚಾಗಿ ಆ ಪ್ರಭಾವವನ್ನು ನಮ್ಮಲ್ಲಿ ಬರಲಿಕ್ಕೋಸ್ಕರ ದೇವರ ಹತ್ರ ಬೇಡ್ಕೊಂಡು ಪ್ರಾರ್ಥನೆಯಿಂದ ನಾವು ದೇವರ ವಾಕ್ಯ ಕಲಿಯುವಾಗ ಪ್ರಿಯರೇ, ಅದಕ್ಕೆ ಹೆಚ್ಚಾಗಿರೋದಂಥ ಫಲವನ್ನು ಕೊಡುವಂಥ ದೇವರು ಆ ಹೆಚ್ಚಾಗಿ ಫಲವನ್ನು ಸಿಕ್ಕುವಂಥ ರೀತಿಯಲ್ಲಿ ಮುಂದಿನ ಜೀವನದಲ್ಲಿ ಇದೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿ ಕಳಂಕವಿಲ್ಲದಲ್ಲೇ ಅದೇ ರೀತಿಯಲ್ಲಿ ಯಾವ ವಿಷಯದಲ್ಲಿನೂ ಮೋಸ ಹೋಗದೆ ಪ್ರಾಮುಖ್ಯವಾಗಿರೋ ಯಾವ ವಿಷಯಗಳನ್ನು ನಮ್ಮ ನಂಬಿಕೆಗೆ ದ್ರೋಹವಾಗಿ ಬರೋ ಯಾವುದೇ ವಿಷಯಗಳು ನಮ್ಮ ಜೀವನದಲ್ಲಿ ಆಗದಲ್ಲೇ ಮುಂದಿನ ದಿವಸಗಳಲ್ಲಿ ನನ್ನನ್ನೇ ನಿಮ್ಮನ್ನೆಲ್ಲವರನ್ನು ಆ ದೇವರ ಆತ್ಮನ ನಡೆಸುವ ಹಾಗೆ ದೇವರು ಕೃಪೆ ಉಂಟಾಗಲಿ. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ.